ಆಗಿ ಅಭಿನಯಿಸಿರುವಂತಹ ಚಿತ್ರ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ. ಸೊ ಹೆಸರೇ ಇಂಗ್ಲಿಷ್ ಅಲ್ಲಿ ಇದೆ, ಆದ್ರೆ ನಮ್ಮ ಸಿನಿಮಾ ಕನ್ನಡದ ಸಿನಿಮಾ ಜೊತೆಗೆ ಮಲ್ಟಿ ಲಿಂಗ್ವಲ್ ಅಲ್ಲಿ ಅಂದ್ರೆ 6 ಭಾಷೆಗಳಲ್ಲಿ ಸಿನಿಮಾ ಹೊರಗಡೆ ಬರ್ತಾ ಇದೆ. ಸಿನಿಮಾದಲ್ಲಿ ವಿಶೇಷವಾಗಿ ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದರು ಸೇರಿದಂತೆ ಮರಾಠಿ ಭಾಷೆಯ ಕಲಾವಿದರನ್ನ ಕೂಡ ನಾವು ಕಾಣ್ಬೋದು. ಹಾಗಾಗಿ ಸಿನಿಮಾ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಏನಕ್ಕೆ ಇಲ್ಲಿ ಮರಾಠಿ ಕಲಾವಿದರು ಇದ್ದಾರೆ, ಜೊತೆಗೆ 6 ಭಾಷೆಗಳಲ್ಲಿ ಬರ್ತಾ ಇದೆ, ಸಿನಿಮಾದ ವಿಶೇಷತೆ ಏನು, ಲಾಲ್ ಸಲಾಂ ಅಂದಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಸ್ಟೋರಿ ಲೈನ್. ಸೊ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನ ಇವತ್ತು ಸಿನಿಮಾ ತಂಡದವರು ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದಾರೆ. ಮೊದಲಿಗೆ ಸಿನಿಮಾದ ನಿರ್ದೇಶಕರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸಡಗರ ರಾಘವೇಂದ್ರ ಅವರು. ಸೊ ಇವ್ರ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಅವರ ಮ್ಯಾಗಝಿನ್ ಆಗಿರ್ಬೋದು, 16 ವರ್ಷಗಳಿಂದ ಅವರು ನಮ್ಮ ಕನ್ನಡ ಸಿನಿಮಾದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಸಾಕಷ್ಟು ನಿರ್ದೇಶಕರ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಸಾಕಷ್ಟು ಕೆಲಸವನ್ನ ಕೂಡ ಮಾಡಿದ್ದಾರೆ. ಅದರಲ್ಲಿ ಮುಸ್ಸಂಜೆ ಮಾತು ಸಿನಿಮಾ ಆಗಿರ್ಬೋದು, ಡೆಡ್ಲಿ ಸೋಮ ಆಗಿರ್ಬೋದು, ಸುದೀಪ್ ಅವರ ಸೈ ಸಿನಿಮಾ ಆಗಿರ್ಬೋದು, ಶಶಾಂಕ್ ಸರ್ ಅವರೊಟ್ಟಿಗೆ, ಹಾಗೆ ಮುಸ್ಸಂಜೆ ಮಹೇಶ್ ಸರ್ ಒಟ್ಟಿಗೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. 16 ವರ್ಷಗಳ ಬಳಿಕ ಅವರು ಡೆಬ್ಯೂ ಡೈರೆಕ್ಟರ್ ಆಗಿ ಅವರ ಚೊಚ್ಚಲ ಪೂರ್ತಿ ಪ್ರಮಾಣದ ನಿರ್ದೇಶಕರನ್ನ ನಾವು ಸಿನಿಮಾದ ಮೂಲಕ ಕಾಣಬಹುದು. ಸ್ವಾಗತಿಸೋಣ ಸಡಗರ ರಾಘವೇಂದ್ರ ಸರ್ ಅವರನ್ನ. ಹಲೋ, ಎಲ್ರಿಗೂ ನಮಸ್ಕಾರ. ಸೊ ನನ್ನ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ, ಎಲ್ಲ ಆಲ್ರೆಡಿ ಹೇಳಿದ್ದಾರೆ ಮೇಡಮ್. ಆ್ಯಂಡ್ ಮೊದಲನೇದಾಗಿ ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ಏನಂದ್ರೆ ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಇವರು, ಫಸ್ಟ್ ಡೈರೆಕ್ಟರ್ನೇ ಕರೆದ್ಬಿಡೋಣ, ಎಲ್ಲ ಒದ್ರಕೊಂಡ್ಬಿಡ್ಲಿ ಅವನು, ಆಮೇಲೆ ನಮ್ಗೇನು ಬೇರೆಯವ್ರಿಗೇನು ಕೇಳೋ ಅವಶ್ಯಕತೆ ಇರಲ್ಲ ಅಂತೇಳಿ. ಅಲ್ಲ ಸುಧೀಂದ್ರ ವೆಂಕಟೇಶಣ್ಣ ಹಾಂ ಅಲ್ವಾ? ಓಕೆ. ಆ್ಯಂಡ್ ಮೊದಲನೇದಾಗಿ ನಾನು ಒಂದಿಷ್ಟು ಜನಕ್ಕೆ ಸ್ವಲ್ಪ ಉದ್ದವಾಗಿ ಮಾತಾಡ್ತೀನಿ, ಯಾಕಂದ್ರೆ ಇದು ಸಿನಿಮಾದ ಫಸ್ಟ್ ಪ್ರೆಸ್ ಮೀಟ್ ಇದು. ಸೊ ಇಲ್ಲಿವರೆಗೂ ನಾವೇನೇನು ಕಂಟೆಂಟ್ ಕಳಿಸಿದ್ದೀವಿ, ನೀವು ಮೀಡಿಯಾದವ್ರು ಎಲ್ಲರೂ ಅದನ್ನು ಶೇರ್ ಮಾಡಿದ್ದೀರಿ, ಅದಕ್ಕೆ ಬೇಕಾದಂಥ ಪ್ರಮೋಷನ್ಸ್ ಏನು ಮಾಡಬೇಕು ಎಲ್ಲವನ್ನೂ ಮಾಡಿದ್ದೀರಿ. ಆ್ಯಂಡ್ ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಇರೋದು ಇಡೀ ಸಿನಿಮಾಕ್ಕೆ ಫಸ್ಟ್. ಆ್ಯಂಡ್ ಆ್ಯಸ್ ಅ ಡೈರೆಕ್ಟರ್ ಆಗಿ ಇದು ಕೂಡ ನನ್ನ ಫಸ್ಟ್ ಪ್ರೆಸ್ ಮೀಟು. ಸೊ ಸ್ವಲ್ಪ ಉದ್ದವಾಗಿ ಮಾತಾಡ್ತೀನಿ, ನೀವೇ ಗಿಡ್ಡ ಮಾಡ್ಕೊಳ್ಳಿ ಆಮೇಲೆ. ಓಕೆ. ಸೊ ಮೊದಲನೇದಾಗಿ ನಾನು ಒಂದಿಷ್ಟು ಜನಕ್ಕೆ ಧನ್ಯವಾದ ಹೇಳಬೇಕು. ಈ ಸಿನಿಮಾ ಇಂಡಸ್ಟ್ರಿಗೆ ನಾನು ಬಂದ ಈ ಜರ್ನಿಯಿಂದ ಇಲ್ಲಿವರೆಗೂ ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅದೆಲ್ಲ ಹೇಳಲೇಬೇಕು. ಮೊದಲನೇದಾಗಿ ನಾನು ನನ್ನ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾನು ಈ ಸಿನಿಮಾ ಇಂಡಸ್ಟ್ರಿ ಬರೋಕ್ಕೆ ಮುಂಚೆ ಏನೇನೋ ಕೆಲಸ ಮಾಡಿದೆ, ಕೈ ತುಂಬ ಸಂಬಳ ತಗೋತಾ ಇದ್ದೆ, ಪ್ರತಿಯೊಂದು ಇತ್ತು. ಬಟ್ ಒಂದು ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ನಾನೇ ನನ್ನದೇ ಆದ ಸಂಬಳ ಪಡೆಯೋದಕ್ಕೆ ಒಂದಿಷ್ಟು ದಿನಗಳು ಹೋಯಿತು ಈ 16 ವರ್ಷ ಜರ್ನಿಯಲ್ಲಿ. ಯಾಕಂದ್ರೆ ಅದು 100% ಸಿನಿಮಾ ಇಂಡಸ್ಟ್ರಿಗೆ ಬಂದ ತಕ್ಷಣ ಈ ತರ ಆಗತ್ತೆ ಅನ್ನೋ ಉದ್ದೇಶ ಅಲ್ಲ, ಅಥವಾ ಆಗತ್ತೆ ಅಂತ ನಾನು ಹೇಳೋದು ಅಲ್ಲ. ನನ್ನದೇ ಆದಂತ ವೈಯಕ್ತಿಕ ಸಂಪಾದನೆ ನಾನು ನೋಡ್ಬೇಕು ಅಂದ್ರೆ ನನ್ನನ್ನು ನಾನು ಇಲ್ಲಿ ಪ್ರೂವ್ ಮಾಡ್ಕೋಬೇಕು, ಒಬ್ಬ ಡೈರೆಕ್ಟರ್ ಆಗಿ, ಇಲ್ಲ ಅಸೋಸಿಯೇಟ್, ಅಸಿಸ್ಟೆಂಟ್, ಕೋ ಡೈರೆಕ್ಟರ್, ವಾಟ್ ಎವರ್. ಸೊ ಆ ಪೊಸಿಷನ್ ತಕ್ಕಾಗಿ ನಾನು ಏನು ಅರ್ನ್ ಮಾಡ್ತೀನೋ ಅಲ್ಲಿಂದಾನೇ ನನ್ನ ಅರ್ನಿಂಗ್ ಸ್ಟಾರ್ಟ್ ಆಗಿರುತ್ತೆ. ಸೊ ಅದಕ್ಕೆ ಒಂದಿಷ್ಟು ವರ್ಷನ ನಾನು ಸವಿಸಿದ್ದೀನಿ. ಸೊ ಇದ್ರ ಜೊತೆಲಿ ನನ್ನ ಅಮ್ಮನಿಗೆ ನಾನೇ ಕೇರ್ ಟೇಕರ್. ಸೊ ಮುಂಚೆ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ನೋ, ಒಂದು ಸಿನಿಮಾ ಇಂಡಸ್ಟ್ರಿಗೆ ಬಂದ್ಮೇಲೆ ನನಗೆ ಅವರ ರಿಕ್ವೈರ್ಮೆಂಟ್ಸ್ಗಳನ್ನ ಫುಲ್ಫಿಲ್ ಮಾಡಕ್ ಆಗ್ತಾ ಇರಲಿಲ್ಲ. ಬಟ್ ಆಗ ಅವ್ರು ನನಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಕೊಡದೆ ಇರೋ ಎಲ್ಲ ಸಮಸ್ಯೆಗಳನ್ನು ಮಗನಿಗೆ ಎಲ್ಲಿ ಹೇಳ್ಕೊಂಡ್ರೆ ಅವ್ನು ಡಿಸ್ಟ್ರಾಕ್ಟ್ ಆಗ್ತಾನೋ ಇಲ್ಲ ಡೈವರ್ಟ್ ಆಗ್ತಾನೋ ಅಂತ ತುಂಬಾ ವಿಚಾರಗಳನ್ನ ಹೇಳ್ಕೊಳ್ದೇನೆ ಅವರೇ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿವರೆಗೆ ಬಂದರೆ. ಅಂಡ್ ಇವತ್ತು ಈ ಸ್ಟೇಜ್ ಮೇಲೆ ಇದ್ದೀನಿ ಅಂದ್ರೆ ಎಸ್ಪೆಷಲಿ ಅವ್ರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಅಂಡ್ ಐ ಆಮ್ ವೆರಿ ಹ್ಯಾಪಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಎರಡನೇದಾಗಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದ ದಿನದಿಂದ ಇಲ್ಲಿವರೆಗೂ ನನಗೊಂದು ಅವಕಾಶ ಕೊಟ್ಟು ನನ್ನ ಈ ಸ್ಟೇಜ್ವರೆಗೆ ಕರ್ಕೊಂಡ್ಬರ್ಬೇಕಂದ್ರೆ ಈ ಸಿನಿಮಾ ಇಂಡಸ್ಟ್ರಿ ಅಷ್ಟು ನಿರ್ದೇಶಕರು, ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ದೇಶಕರು ಆ್ಯಂಡ್ ನಿರ್ಮಾಪಕರು, ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಅವರೆಲ್ಲ ಸಹಕಾರ ಇರೋದ್ರಿಂದ ಇವತ್ತು ಈ ಸ್ಟೇಜ್ವರೆಗೆ ನಾನು ಬಂದು ನಿಂತಿದ್ದೀನಿ. ಸೊ ಐ ಆಮ್ ಥ್ಯಾಂಕ್ಫುಲ್. ನಾನು ಯಾವ್ಯಾವ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ, ಯಾವ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಿದ್ದೀನಿ, ಟೆಕ್ನಿಕಲ್ ಟೀಮ್ ಆ್ಯಂಡ್ ಆರ್ಟಿಸ್ಟ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಟು ಕವಿಶ್ ಶೆಟ್ಟಿ. ಯಾಕೆಂದರೆ ಮುಸ್ಸಂಜೆ ಮಾತು ಅಂತ ಮುಂಗಾರು ಮಳೆ ಅಂತ ಒಂದು ಸಿನಿಮಾದಲ್ಲಿ ನನ್ನ ಜೊತೆ ನಾನು ಕೋ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಆ ಸಿನಿಮಾದಲ್ಲಿ ಕವಿಶ್ ನನ್ನ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ದ. ಅಲ್ಲಿ ಅದೇನು ನೋಡಿದ್ನೋ ಗೊತ್ತಿಲ್ಲ, ನನ್ನನ್ನು ಅವನೊಂದು ಆಲ್ರೆಡಿ ಒಂದು ಜಿಲ್ಕ ಅಂತ ಒಂದು ಸಿನಿಮಾ ಮಾಡಾದ್ಮೇಲೆ ಸರ್ ನಿಮ್ಮ ಜೊತೆ ಒಂದು ಸಿನಿಮಾ ಮಾಡಬೇಕು, ನೀವು ಡೈರೆಕ್ಷನ್ ಮಾಡಬೇಕು ಅಂತ ನನ್ನ ಕರೆದ. ಸೊ ಈ ಸಿನಿಮಾ ಇಂಡಸ್ಟ್ರಿ ನಾನು 15 ವರ್ಷ ಅಸಿಸ್ಟೆಂಟ್, ಅಸೋಸಿಯೇಟ್, ಕೋ ಡೈರೆಕ್ಟರ್ ಕೆಲಸ ಮಾಡಿದ್ರು ತುಂಬಾ ಜನ ಪ್ರೊಡ್ಯೂಸರ್ಸ್ ನನ್ನ ಕೆಲಸದ ಬಗ್ಗೆ ಗೊತ್ತಿಲ್ವೋ 100% ದೇ ನೋ ದ ಟ್ಯಾಲೆಂಟ್ಸ್. ಬಟ್ ಯಾರು ನನ್ನ ಕರೆದು
ಒಂದು ಸಿನಿಮಾ ಮಾಡು, ನಿನ್ಗೆ ಡೈರೆಕ್ಷನ್ ಮಾಡುವಂತ ಯಾರು ಹೇಳುವಂತ ಔದಾರ್ಯ ತೋರ್ಲಿಲ್ಲ. ಮೇ ಬಿ ಅವ್ರಿಗೆ ನನ್ನ ಬಗ್ಗೆ ಏನೋ ಬೇರೆ ಯಾವುದೇ ರೀತಿಯಲ್ಲಿ ಟೆಕ್ನಿಕಲಿ ಏನಾದ್ರು ಡೌಟ್ ಇರ್ಬೋದಿತ್ತೇನೋ. ಬಟ್ ಕವಿಶ್ ಅದ್ ಯಾಕೆ ನನ್ಗೆ ಗೆಸ್ ಮಾಡಿದ್ನೋ ಗೊತ್ತಿಲ್ಲ. ಅಂಡ್ ಅವ್ನು ನನ್ನ ಹತ್ರ ಅಂದ, ಸರ್ ನಿಮ್ ಜೊತೆ ಒಂದು ಸಿನಿಮಾ ಮಾಡಬೇಕು. ಸರಿ ಕವಿಶ್, ಹ್ಯಾಪಿ. ಯಾಕಂದ್ರೆ ಅವಕಾಶ ಅನ್ನೋದು ಯಾರು ಕೊಡ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ಸೊ ನನ್ನ ವಿಧಿ ಇವನ್ ಮೂಲಕ ಬರ್ದಿತ್ತು. ಸೊ ಆ ಕಾರಣಕ್ಕೆ ಸರಿ ಕವಿಶ್, ತುಂಬಾ ಖುಷಿ ಆದೆ. ಸೊ ಮೇ ಬಿ ಅರೌಂಡ್ ಇದು ಲಾಕ್ಡೌನ್ ಟೈಮ್ ಅಲ್ವಾ? ಲಾಕ್ಡೌನ್ ನಂತರ, ಸೊ ಫಸ್ಟ್ ಲಾಕ್ಡೌನ್. ಸೊ ಆ ಟೈಮಲ್ಲಿ ಇವನ್ ಜಿಲ್ಕಾ ಅದಕ್ಕಿಂತ ಮುಂಚೆ ರಿಲೀಸ್ ಆಯ್ತು. ಸೊ ಆ ಟೈಮಲ್ಲಿ ಮಾತಾಡಿದ್ವಿ. ಸರಿ ಕವಿಶ್ ಅಂತ ಒಂದು ಕತೆ ನಾನು ಹೇಳಿದೆ ಕವಿಶ್ಗೆ, ಕತೆ ಚೆನ್ನಾಗಿದೆ ಸರ್, ನನ್ನ ಹತ್ರ ಒಂದು ಲೈನ್ ಇದೆ, ಕೇಳಿ ಸರ್ ಇದು ಫಸ್ಟ್ ಅಂತಂದ. ಅಂಡ್ ಆ ಲೈನೇ ಇವತ್ತು ಏನ್ ಆಪರೇಷನ್ ಲಂಡನ್ ಕೆಫೆ ನೋಡ್ತಾ ಇದ್ರಿ ಅದೇ ಲೈನ್ ಆಗಿತ್ತು. ಅಂಡ್ ಅದನ್ನ ನಾನು ಕವಿಶ್ ಇಬ್ರು ಕೂತು 3 ತಿಂಗಳು ಹಾರ್ಡ್ ವರ್ಕ್ ಮಾಡಿ ಸ್ಕ್ರಿಪ್ಟ್ ಮಾಡಿದ್ವಿ. ಅಂಡ್ ಸ್ಕ್ರಿಪ್ಟ್ ಎಲ್ಲ ಆದ್ಮೇಲೆ ಅದ್ರ ಜೊತೆ ಸೇರ್ಕೊಂಡ್ರು ವಿಜಯ್ ಕುಮಾರ್ ಶೆಟ್ಟಿ ಅವರು, ಅವರಾಲ್ ದೀಪಕ್ ರಾಣೆ ಅವರು ಅಂಡ್ ರಮೇಶ್ ಕೊಠಾರಿಸ್ ಅವರು ಅಂಡ್ ಅವರೆಲ್ಲ ಎಲ್ಲ ಟೀಮ್ ಸೇರ್ಬಿಟ್ಟು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತೀವಿ ಅಂದವಾಗ ಹೇಗೆ ಮಾಡ್ತೀವಿ? ಮರಾಠಿ, ಯಾಕಂದ್ರೆ ಮರಾಠಿ ಫಸ್ಟ್ ಕನ್ನಡ ಮಾಡೋಣ ಅಂತ ಇತ್ತು, ಆಮೇಲೆ ಮರಾಠಿ ಜೊತೆ ಹೋಗೋಣ, ಆಮೇಲೆ ಪ್ಯಾನ್ ಇಂಡಿಯಾ ಲೆವೆಲ್ ಮಾಡೋಣ ಅನ್ನೋ ಪ್ಲಾನ್ ಬಂತು. ಸೊ ಆ ವಿಚಾರ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಥ್ಯಾಂಕ್ಸ್ ಟು ಕವಿಶ್ ಅಂಡ್ ವಿಜಯ್ ಕುಮಾರ್ ಶೆಟ್ಟಿ ಅವ್ರಿಗೆ ಅಂಡ್ ರಾಣೆ ಸರ್ ಅಂಡ್ ರಮೇಶ್ ಕೊಠಾರಿ ಸರ್ ಅಂಡ್ ಅವರ ಎಂಟೈರ್ ಟೀಮ್ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ನನ್ನ ಥ್ಯಾಂಕ್ಸ್. ಅಂಡ್ ನೆಕ್ಸ್ಟ್ ಥ್ಯಾಂಕ್ಸ್ ಈಸ್ ಫಾರ್ ಮೈ ಎಂಟೈರ್ ಟೆಕ್ನಿಕಲ್ ಟೀಮ್ ಸರ್. ನನ್ನ ಕ್ಯಾಮ್ರಾಮನ್ ಆಗಿರ್ಬೋದು, ನನ್ನ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು ಅಂಡ್ ಮೇಕಪ್, ಕಾಸ್ಟ್ಯೂಮ್ ಎಲ್ಲರ ಹೆಸರನ್ನ ಹೇಳಕ್ಕಾಗಲ್ಲ. ಸೊ ಎಲ್ಲ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಸಿನಿಮಾನ ನಾನು ಹೆಚ್ಚು ಕಡಿಮೆ ಒಂದು 75 days 78 days ಶೂಟ್ ಮಾಡಿದ್ದೀನಿ. ಸೊ ನನಗೂ ಗೊತ್ತು, ಆಸ್ ಪರ್ ದ ಲಾ ಬೈಲಾ ಬೆಳಿಗ್ಗೆ ಟಿಫನ್ಗೆ ಲಂಚ್ಗೆ ಪ್ರಾಪರ್ ಬ್ರೇಕ್ ಬಿಡಬೇಕು. ನಾನು ಯಾವ ಟೆಕ್ನಿಷಿಯನ್ಸ್ಗಾಗಲಿ ಆರ್ಟಿಸ್ಟ್ಗಾಗಲಿ ಬ್ರೇಕೇ ಬಿಡುವಂತ ಸಿಚುವೇಶನ್ ಇಲ್ದೇನೆ ಕೆಲಸ ಮಾಡಿದ್ದೀನಿ. ನಾನ್ ಸ್ಟಾಪ್ ವರ್ಕ್ ತಗೊಂಡಿದ್ದೀನಿ. ನನ್ನ ಜೊತೆ ಯಾವುದೇ ಒಂದು ರೀತಿಯ ತಕರಾರು ತೆಗೆದೆ ಫುಲ್ ಡೇ, ರಾತ್ರಿ ಆಗ್ಲಿ ಹಗಲಾಗ್ಲಿ, ಅದು ಹಳ್ಳ ಆಗಿರ್ಲಿ, ಕೊಳ್ಳ ಆಗಿರ್ಲಿ, ಗುಡ್ಡ ಆಗಿರ್ಲಿ, ಬೆಟ್ಟ ಆಗಿರ್ಲಿ, ಹತ್ಕೊಂಡ್ಬಂದು ನನ್ನ ಜೊತೆ ಕೆಲಸ ಮಾಡಿದರೆ ಎಂಟೈರ್ ಟೆಕ್ನಿಕಲ್ ಟೀಮ್ಗೆ ಥ್ಯಾಂಕ್ಸ್. ಅಂಡ್ ನೆಕ್ಸ್ಟ್ ಈಸ್ ಕಮಿಂಗ್ ಫಾರ್ ಆರ್ಟಿಸ್ಟ್. ಅಫ್ಕೋರ್ಸ್ ಕವಿಶ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅಂಡ್ ಮೇಘಾ ಶೆಟ್ಟಿ ಅವ್ರಿಗೆ ಅಂಡ್ ಶಿವಾನಿ ಸೂರ್ವೆ ಅವ್ರು ಆಕ್ಚುಲಿ ಬಂದಿಲ್ಲ, ಅದು ಶೂಟಿಂಗ್, ಯಾಕೆ ಮರಾಠಿ ಆರ್ಟಿಸ್ಟ್ ಅವರು ಆಕ್ಚುಲಿ ಬಂದಿಲ್ಲ, ಅವ್ರಿಗೆ ಏನಾದ್ರು ಶೂಟಿಂಗ್ ಇರೋದ್ರಿಂದ ಬರೋಕ್ಕಾಗಲಿಲ್ಲ ಸರ್ ಅಂದ್ರು. ಅಂಡ್ ಅವ್ರಿಗೂ ಅಂಡ್ ಅರ್ಜುನ್ ಕಾಪಿಕಾಡ್ ಸರ್, ವಿರಾಟ್ ಮಟ್ಕೆ ಸರ್ ಅಂಡ್ ಇನ್ನೊಂದಿಷ್ಟು ಜನ ಆರ್ಟಿಸ್ಟ್ ಬರ್ಬೇಕಾಗಿತ್ತು, ಕಾರಣಾಂತರದಿಂದ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ರು. ಬಿ ಸುರೇಶ್ ಅವರು ಆಗಿರ್ಲಿ, ನೀನಾಸಂ ಅಶ್ವತ್ತು ಅಂಡ್ ಧರ್ಮೇಂದ್ರ ಅರಸ್ ಅವರು, ಹಾಗೆ ಒಂದಿಷ್ಟು ಜನ ಅಂಡ್ ಅಶ್ವಿನಿ, ಸಬ್ಕೋ ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ಸ್. ಓಕೆ ಸರಿ, ಪಾಯಿಂಟಿಗೆ ಬರ್ತೀನಿ ಈಗ. ಅಂಡ್ ಇನ್ನೊಂದು ಥ್ಯಾಂಕ್ಸ್ ಟು ಆಲ್ ಆಫ್ ಮೈ ಫ್ರೆಂಡ್ಸ್, ನನ್ನ ಎಲ್ಲ ಫ್ರೆಂಡ್ಸು, ಚಡ್ಡಿ ದೋಸ್ತುಗಳು, ಇವಾಗಿರೋ ದೋಸ್ತುಗಳು. ಯಾಕಂದ್ರೆ ಹೇಳಿದ್ನಲ್ಲ ಆಗ್ಲೇ, ಸಿನಿಮಾ ಇಂಡಸ್ಟ್ರಿಗೆ ನಾನು 16 ವರ್ಷ ಟ್ರಾವೆಲ್ ಆಗಿ ಬಂದಿದ್ದೀನಿ. ಅಂದ್ರೆ ನಾನು ಸಂಪಾದನೆ ನೋಡೋದಕ್ಕೆ ಮುಂಚೆ ನನಗೆ ಕಷ್ಟ ಇದೆ ಅಂದ್ರೆ 10 ರೂಪಾಯಿ ಬೇಕು ಅಂದ್ರೆ ನನ್ನ ಅಕೌಂಟ್ಗೆ ಹಾಕಿದ್ರು ನನ್ನ ಫ್ರೆಂಡ್ಸ್ ಇವತ್ತಿಗೂ. ಅಂಡ್ ಎಲ್ಲ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ಕೇಳಿದ್ರು ಹಾಕ್ತಾರೆ. ಅಂಡ್ ಹಂಗೆ ನನ್ನ ಹತ್ರ ಹಣ ಇಲ್ಲ, ನಾಳೆ ಕೇಳಿದ್ರು ಹಾಕ್ಬೇಕು, ಇದ್ದಾರಲ್ಲ, ಕೂತಿದಾರಲ್ಲ, ಥ್ಯಾಂಕ್ ಯು. ಅಂಡ್ ಪಾಯಿಂಟಿಗೆ ಬರ್ತೀನಿ ಈಗ. ಸೊ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೇಕಂತ ವಿಜಯಣ್ಣ ಮತ್ತೆ ರಾಣೆ ಸರ್ ಅಂಡ್ ದೀಪಕ್ ಇವರು ರಮೇಶ್ ಸರ್ ಎಲ್ಲ ಡಿಸೈಡ್ ಮಾಡಿದ್ಮೇಲೆ ಮರಾಠಿಯಲ್ಲಿ ಮಾಡೋಣ ಅಂತ ಡಿಸ್ಕಷನ್ ಆಯ್ತು. ಕನ್ನಡ ಮರಾಠಿ 2 ಭಾಷೆಯಲ್ಲಿ ಮಾಡೋಣ ಅಂತ ಆಯ್ತು. ಆಮೇಲೆ 6 ಭಾಷೆಯಲ್ಲಿ ಮಾಡೋಣ, ಮಲಯಾಳಂ, ಹಿಂದಿ, ತಮಿಳ್ ಅಂಡ್ ತೆಲುಗು 6 ಭಾಷೆಯಲ್ಲಿ ಮಾಡೋಣ ಅಂತ ಆಯ್ತು. ಸೊ ಅದಕ್ಕೆ ಪ್ರೊಡಕ್ಷನ್ ತುಂಬಾ ಉತ್ಸಾಹದಿಂದ ಸಪೋರ್ಟ್ ಕೊಡ್ತು. ಸೊ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಶೂಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದಿಷ್ಟು ಘಟನೆಗಳು ನಡೀತಾ ಹೋಯ್ತು ಸಿನಿಮಾದಲ್ಲಿ. ಏನಂದ್ರೆ ಫಸ್ಟ್ ಶೆಡ್ಯೂಲ್ ಅಲ್ಲಿ ಮಳೆ ಬಂತು. ಯಾಕೆ ಇಷ್ಟು ಡಿಲೇ ಆಯ್ತು ಅಂತಂದ್ರೆ, ಫಸ್ಟ್ ಶೆಡ್ಯೂಲ್ ಅನ್ಸೀಸನ್ ಮಳೆ, 10 ದಿನ ಶೆಡ್ಯೂಲ್ 5 ದಿನ ಸ್ಕಿಪ್ ಆಗ್ತಾ ಇತ್ತು, 20 ದಿನ ಶೆಡ್ಯೂಲ್ 10 ದಿನಕ್ಕೆ ಸ್ಕಿಪ್ ಆಗ್ತಾ ಇತ್ತು, ಶೂಟಿಂಗ್ ಅಲ್ಲೇ ನಿಲ್ತಾ ಇತ್ತು. ಅಂಡ್ 2ನೇ ಶೆಡ್ಯೂಲ್ ಸ್ಟಾರ್ಟ್ ಮಾಡಿದ್ರೆ ಉಡುಪಿಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ರೆ ಆಂಟಿ ನಕ್ಸಲ್ ಸ್ಕ್ವಾಡ್ ಅವ್ರು ಬಂದು 5 ದಿನಕ್ಕೆ ಎಂಟೈರ್ ಸೆಟ್ನ ಇದು ಮಾಡಿಸ್ಬಿಟ್ಟು, ಯಾಕಂದ್ರೆ ನಾವೆಲ್ಲ ನಕ್ಸಲೈಟ್ ತರ ಕಾಣಿಸ್ಬಿಟ್ಟಿವಿ ಅವ್ರಿಗೆ. ಸೊ ಅಲ್ಲಿ ಸ್ಟಾಪ್ ಆಯ್ತು. ಅಂಡ್ 3rd ಶೆಡ್ಯೂಲ್ ಅಲ್ಲಿ ಕವಿ ಶೆಟ್ಟಿ ಅವ್ರ ಕಾಲ್ ಗೇಟ್ ಆಯ್ತು. ಹೀಗೆ ಈ ತರ ಒಂದೊಂದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಸ್ಗಳು ಬಂದು ಅಂಡ್ ಎಲ್ಲಾ ಸಿಚುವೇಶನ್ ಅಲ್ಲೂ ನನ್ನ ಪ್ರೊಡ್ಯೂಸರ್ಸ್, ನನ್ನ ಹೀರೋ ಅಂಡ್ ನನ್ನ ಸ್ಟಾರ್ಸ್, ಆರ್ಟಿಸ್ಟ್ ಅಂಡ್ ಟೆಕ್ನಿಷಿಯನ್ಸ್ ನನ್ನ ಜೊತೆ ನಿಂತು ನನಗೆ ಬೆಂಬಲ ಕೊಟ್ಟಿದ್ರು. ಸೊ ಟೀಸರ್ ಆಲ್ರೆಡಿ ನೋಡಿದೀರಾ, ಪೋಸ್ಟರ್ಸ್ನು ಆಲ್ರೆಡಿ ನೋಡಿದೀರಾ. ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ ಇದೊಂದು ನಕ್ಸಲ್ ಬೇಸ್ಡ್ ಕಂಟೆಂಟ್ ಅಂತ 101%. ಸೊ ಮೇಡಮ್ ಹೇಳಿದ್ರು ಅವಾಗ, ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಅಂದ್ರೆ ಏನು ಅಂತ ಕೇಳಿದೆ. ನಾನೇ ಹೇಳ್ಕೊತೀನಿ ಬಿಡಿ ಅಂತ, ಅದು ನನ್ನ ಮೇಲೆ ಎತ್ತಾಕಿದ್ದವರು, ಅವ್ರಿಗೆ ಹೇಳಿದ್ದೆ ಆಕ್ಚುಲಿ. ಸೊ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಅಂದ್ರೆ ಇದು ಆಕ್ಚುಲಿ ಪ್ರೀಕ್ವೆಲ್ ಮೂವಿ. ನಾವು ಪಾರ್ಟ್ 2ನ ಫಸ್ಟ್ ಹೇಳ್ತಾ ಇದ್ವಿ. ಅಂದ್ರೆ
ಆಪರೇಷನ್ ಲಂಡನ್ ಕೆಫೆ ಅನ್ನೋದು ಒಂದು ಆರ್ಮಿ ಅಸೈನ್ಮೆಂಟ್, ಒಂದು ಆರ್ಮಿ ಅಂಡರ್ ಕವರ್ ಆಪರೇಷನ್. ಅದು ಇನ್ನೊಂದು ಭಾಗದಲ್ಲಿ ನಾವು ತೋರಿಸ್ತೀವಿ. ಸೊ ಇದರಲ್ಲಿ ಆಲ್ರೆಡಿ ಟೈಟ್ಲ್ ಅಲ್ಲ ಇದೆ, ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ. ಅಂದ್ರೆ ಆಪರೇಷನ್ ಲಂಡನ್ ಕೆಫೆ ಆದ್ಮೇಲೆ ಏನಾಯ್ತು ಅನ್ನೋದೇ ಈಗ ನೀವು ನೋಡಿರೋ ಟೀಸರ್, ಮುಂದೆ ಬರೋ ಸಿನಿಮಾ. ಸೊ ಆಪರೇಷನ್ ಲಂಡನ್ ಕೆಫೆ ಮುಂದೆ ಬರುತ್ತೆ. ಅಂಡ್ ಇನ್ನೊಂದು ವಿಚಾರ ಏನಂದ್ರೆ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ನಕ್ಸಲೈಟ್ ವಿಚಾರ ಇದೆ, ಆದರೆ ನಾವು ನಕ್ಸಲಿಸಮ್ನ ಯಾವುದೇ ಕಾರಣಕ್ಕೂ ಸಿನಿಮಾದಲ್ಲಿ ಪ್ರೊವೋಕ್ ಮಾಡ್ತಾ ಇಲ್ಲ. ಒಂದು ಹ್ಯುಮ್ಯಾನಿಟಿ ಆಂಗಲ್ ಅಲ್ಲಿ ಸಿನಿಮಾನ ಹೇಳ್ತಾ ಇದ್ವಿ. ಅಂದ್ರೆ ಅದಕ್ಕೊಂದು ಸಿಂಪಲ್ ಅಂಡರ್ಲೈನ್ ಹೇಳ್ಬಿಡ್ತೀನಿ ಏನಂದ್ರೆ, ಅದು ನಕ್ಸಲಿಸಮ್ ಆಗಿರ್ಬೋದು, ಟೆರರಿಸಮ್ ಆಗಿರ್ಬೋದು, ಅವ್ರದೇ ಆದಂತ ಒಂದಿಷ್ಟು ಸಿದ್ಧಾಂತ ಅಥವಾ ಥಿಯರಿಗಳಿವೆ. ಅಂಡ್ ಆ ಥಿಯರಿಗಳು ಏನಂದ್ರೆ, ಎಲ್ಲರೂ ಒಂದೇ ಮಾರ್ಜಿನ್ ಅಥವಾ ಒಂದೇ ಲೈನ್ ಅಲ್ಲಿ ಫಾಲೋ ಮಾಡ್ಬೇಕು ಅನ್ನೋ ಉದ್ದೇಶಗಳಿಂದ ಥಿಯರಿಗಳನ್ನ ಮಾಡ್ಕೊಂಡ್ರು. ಬಟ್ ಆ ಥಿಯರಿ ಮಾಡಿರೋದು ಮನುಷ್ಯನೇ, ಅವನೊಳಗೆ ಭಾವನೆಗಳು ಇವೆ, ಥಿಯರಿಗಳು ಇವೆ. ಬಟ್ ಥಿಯರಿಯನ್ನು ಮೀರಿ ಭಾವನೆ ಯಾವಾಗ ಹೊರಗೆ ಬರ್ತದೋ, ಅದು ಬಂದವಾಗ ಮನುಷ್ಯ ಆ ಥಿಯರಿಗಳನ್ನೆಲ್ಲ ಬ್ರೇಕ್ ಮಾಡಿ ಆಚೆ ಹೋಗ್ತಾನೆ, ಎಮೋಷನ್ ಜೊತೆ ನಿಂತ್ಬಿಡ್ತಾನೆ. ಅದೇ ಈ ಸಿನಿಮಾದ ಕೋರ್ ಪಾಯಿಂಟ್, ಬೇಸ್ ಅಂಡರ್ಲೈನ್. ಇಷ್ಟನ್ನ ಹೇಳಿದ್ದೀನಿ. ಇನ್ನೇನಾದ್ರು ಕ್ವಶನ್ಸ್ ಇದೆಯಾ ಸರ್? ಅದೇ ಹೇಳಿದ್ದೀನಿ, ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ. ಲಂಡನ್ ಕೆಫೆ, ಆಪರೇಷನ್ ಲಂಡನ್ ಕೆಫೆ ಅನ್ನೋದು ಲಂಡನ್ ಅಲ್ಲೇ ಇರುತ್ತೆ ಸರ್. ಹೌದು, ಅದನ್ನೇ ಹೇಳಿದ್ದು ಸರ್. ಪಾರ್ಟ್ 1 ನಾನು ಹೀಗೆ ತೋರಿಸ್ತಾ ಇರೋದು, ಪಾರ್ಟ್ 2ನ ಮುಂಚೆ ತೋರಿಸ್ತಾ ಇದ್ದೀನಿ. ಆಪರೇಷನ್ ಲಂಡನ್ ಕೆಫೆ ಅನ್ನೋದು ಒಂದು ಆರ್ಮಿ ಅಸೈನ್ಮೆಂಟ್, ಲಂಡನ್ ಅಲ್ಲೇ ನಡೆಯುವಂಥದ್ದು. ಅದು ಸಪ್ರೇಟ್ ಪಾರ್ಟ್. ಆ ವಿಚಾರ ನಾನು ಇವಾಗ ಮಾತಾಡ್ತಿಲ್ಲ. ಅದಾದ ನಂತರ ಇಲ್ಲಿ ಏನ್ ನಡೀತು ಅದು ಈಗ ನೀವು ನೋಡ್ತಿರೋದು. ಯಾವುದು ಇದು? ಆಲ್ಮೋಸ್ಟ್ ಫಾರೆಸ್ಟ್ ಸರ್. ಗೊತ್ತಾ ಇದೆ ನಿಮ್ ನಕ್ಸಲಿಸಮ್ ಅಂತ ಆಲ್ರೆಡಿ. ನಾನು ಅದ್ರ ಬಗ್ಗೆ ಬೇರೆ ಹೇಳ್ಬೇಕಾಗಿಲ್ಲ. ಪೋಸ್ಟರ್ಸ್, ಟೀಸರ್ಸ್ ಎಲ್ಲ ನೋಡಿದ್ಮೇಲೆ, ಸೊ ಇಟ್ಸ್ ಬೇಸ್ಡ್ ಆನ್ ನಕ್ಸಲೈಟ್ ಅಂತ ಗೊತ್ತಾಗುತ್ತೆ. ಅದು ಒಂದು ಬೇಸ್ ಅಷ್ಟೇನೆ ಕತೆಯ ಕಂಪ್ಲೀಟ್. ಯಾಕಂದ್ರೆ ನೀವು ಯೂಶುವಲಿ ಸಿನಿಮಾಗಳು ನೋಡ್ತಾರೆ, ಇದರ ನಕ್ಸಲ್ ಸಿನಿಮಾಗಳು ನೋಡಿದ್ರೆ ಇಟ್ಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ಸೊಸೈಟಿ ಅವ್ರ ಸಿಸ್ಟಮ್ಸ್ ಆಗಿರುತ್ತೆ. ಆದ್ರೆ ಈ ಸಿನಿಮಾದಲ್ಲಿ ಅದ್ಯಾವುದೂ ಅಲ್ಲ. ಅದ್ರಲ್ಲೊಂದಿಷ್ಟು ಡಿಫಾಲ್ಟ್ ಕಂಟೆಂಟ್ 100% ಎಲ್ಲ ಸಿನಿಮಾಗಳಲ್ಲೂ ಇರ್ತದೆ. ಅದನ್ನು ಮೀರಿ ಒಂದು ಭಾವನೆ ಇದೆ ಈ ಸಿನಿಮಾದಲ್ಲಿ. ಆ ಭಾವನಾತ್ಮಕ ಅಂಶಗಳನ್ನ ಎತ್ತಿ ಹಿಡಿಯೋ ಪ್ರಯತ್ನ ಮಾಡಿದೀವಿ. ಅದೇ ಹೇಳಿದ್ನಲ್ಲ ನಿಮ್ಗೆ, ಸಿದ್ಧಾಂತ ಮನುಷ್ಯನೇ ಮಾಡಿರ್ತಾನೆ. ಅದೇ ಸಿದ್ಧಾಂತ ಮನುಷ್ಯನ ಭಾವನೆ ಬ್ರೇಕ್ ಆದವಾಗ ಸಿದ್ಧಾಂತನ ಬ್ರೇಕ್ ಮಾಡ್ತಾನೆ ಸರ್. ನಕ್ಸಲಿಸಮ್ ಅನ್ನೋದು ಒಂದು ಬೇಸ್ ಪಾಯಿಂಟ್ ಕತೆಗಷ್ಟೇನೆ. ಅದ್ರ ಮೇಲೆ ಎಮೋಷನ್ಸ್ ಕತೆ. ನೀವು ಅದೇ ಹೇಳಿದ್ನಲ್ಲ ಆಲ್ರೆಡಿ. ಇಲ್ಲ ಸರ್, ಕತೆ ಹೇಳ್ಬೇಕು ಸರ್. ಈ ಒಂದು ನೀವು ಟೆರರಿಸಮ್ ಸಿನಿಮಾ ಮಾಡ್ತೀವಿ ಅಂತಂದ್ರೆ ಸರ್, ಟೆರರಿಸ್ಟ್ ತೋರಿಸಲೇಬೇಕು, ನನ್ನ ಇಂಡಿಯಾನು ತೋರಿಸಲೇಬೇಕು ನಾನು. ಸೊ ಅದಕ್ಕೆ ಬೇಸ್ ನಕ್ಸಲಿಸಮ್ ಅಷ್ಟೇನೆ. ಭಾವನೆಗಳು ಬೇರೆ ಸರ್. ಅದು ಸಿನಿಮಾ ನೋಡಿದವಾಗಲೇ ಗೊತ್ತಾಗುತ್ತೆ ನಿಮ್ಗೆ. ಬೆಂಬಲಿಸಿಲ್ಲ ಅಂತ ಫಸ್ಟ್ ಹೇಳ್ಬಿಟ್ಟ ಸರ್ ನಾನು ನಿಮ್ಗೆ. 100% ನಕ್ಸಲಿಸಮ್ ಬೆಂಬಲಿಸ್ತಾ ಇಲ್ಲ. ಇಷ್ಟು ಅರ್ಥ ನೀವು ನೋಡ್ಬೇಕಂದ್ರೆ ಸಿನಿಮಾ 100% ನೋಡ್ಲೇಬೇಕು ಸರ್ ನೀವು. ಯಾಕಂದ್ರೆ ಇಲ್ಲಿ ಹೇಳ್ಬಾರ್ದು ನನ್ನ ಕತೆನ. ಹೌದು, ಅದು ಸರ್ ಕಮರ್ಷಿಯಲಿ ಯೋಚನೆ ಮಾಡ್ಬೇಕು ಸರ್ ಸಿನಿಮಾ ಅಂದ್ಮೇಲೆ. ಸೊ ಇಲ್ಲಿ ಆ ಕ್ಯೂರಿಯಾಸಿಟಿ ಎತ್ಕೊಂಡು, ಈಗ ಬಾಹುಬಲಿ ನೋಡಿದ್ರಿ, ಅಲ್ಲೂ ಉಲ್ಟಾ ಹೇಳಿದ್ದಾರೆ. ಸೊ ಅದೇ ವೇಯಲ್ಲಿ ನಾವು ಇದನ್ನ ಹೇಳ್ತಾ ಇದ್ವಿ. ಯಾಕಂದ್ರೆ ಮುಂಚೆನೆ ಅದು ಹೇಳ್ಬಿಟ್ರೆ ಇದಕ್ಕೆ ತೂಕ ಇರಲ್ಲ. ಇದನ್ನ ಫಸ್ಟ್ ಹೇಳಿದ್ಮೇಲೆ ಯಾಕೆ ಇದು ಅನ್ನೋದು ಅಲ್ಲಿ ತೋರಿಸ್ತೀನಿ ಸರ್. ಅದಕ್ಕೆಲ್ಲಾನು ಲೀಡ್ ಇದೆ ಸಿನಿಮಾದಲ್ಲಿ. ಎಸ್ ಸರ್, ಆಲ್ರೆಡಿ ಸ್ಕ್ರಿಪ್ಟ್ ಆಗಿದೆ, ಕಾಸ್ಟಿಂಗ್ ಆಗ್ತಾ ಇದೆ. ಇದು ಫಿನಿಶ್ ಆಗ್ತಾ ಇದ್ದಂಗೆ ಸ್ಟಾರ್ಟ್ ಆಗುತ್ತೆ ಸರ್. ಹೌದು, ಅಂದ್ರೆ ಇಲ್ಲ, ಇದು ಸರ್ ಸಿನಿಮ್ಯಾಟಿಕಲಿ ಟ್ರೀಟ್ ಮಾಡ್ತೀವಿ ಸರ್. ಸಿನಿಮ್ಯಾಟಿಕಲಿ ಟ್ರೀಟ್ ಮಾಡ್ತೀವಿ. ಸೊ 100% ತೋರಿಸ್ತೀವಿ. ಯಾಕಂದ್ರೆ ಈ ಸಿನಿಮಾದಲ್ಲಿ ಹಾರ್ಮಿನ ತೋರಿಸ್ತಾ ಇಲ್ಲ ನಾವು. ಪಾರ್ಟ್ 1 ಏನಿದೆ ಅದರಲ್ಲಿ ಇರುತ್ತೆ. ಖಂಡಿತ ಸರ್. ಅದು ಆ ಕತೆ ಮಾತಾಡುವ ಸರ್, ಈ ಸದ್ಯಕ್ಕೆ ನಾನು ಈ ಸಿನಿಮಾದ ಈ ಕತೆ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಆ ಕತೆ ಮಾತಾಡುವಾಗ 100% ಆ ವಿಚಾರ ನಿಮ್ಮ ಹತ್ರ ಮಾತಾಡ್ತೀನಿ. ಈ ಕತೆ ಹೇಳಿದ್ರ ಸರ್, ಈ ಕತೆ ನಾನು ಹೇಳ್ಬಿಟ್ರೆ ಸರ್ ನೀವು ಥಿಯೇಟರ್ ಸಿನಿಮಾ ನೋಡಲ್ಲ ಸರ್. ಸರ್ ಇಲ್ಲ, ನಾನು 100% ಡಿಸೈಡ್ ಮಾಡಿದ್ದೀನಿ. ನಾನು ಟೀಮ್ಗೆ ಹೇಳಿದ್ದೀನಿ, ಸಿನಿಮಾ 100% ಸಿನಿಮಾನ ಫಸ್ಟ್ ಪ್ರಶ್ನವರಿಗೆ ತೋರಿಸೋದು.
ಆವತ್ತು ನಿಮಗೆ ಗೊತ್ತಾಗತ್ತೆ ಈ ಕತೆ ಏನು ಅನ್ನೋದು. ಅಂಡ್ ಎಂಟೈರ್ ಟೀಮ್ಗೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಯಾಕಂದ್ರೆ ಸರ್ ಇದು ಕತೆ ಅನ್ನೋದು ಒಂದು ಲೈನ್ ಸರ್. ಸರ್ ಅಲ್ಲಿ ಅದೇ ಹೇಳೋದು ಸಸ್ಪೆನ್ಸ್ ಅನ್ನೋ ಸರ್, ಅದ್ ನಾನು ಇಲ್ಲಿ ಹೇಳ್ಬಿಟ್ರೆ ಸರ್ ನೀವು ಥಿಯೇಟರ್ ನೋಡಲ್ಲ. ಬೇಡ ಸರ್, ಥಿಯೇಟರ್ ನೋಡೋಣ. ಸೇಮ್ ಕನ್ನಡದಲ್ಲಿ ಯಾರೆಲ್ಲ ಆಕ್ಟ್ ಮಾಡಿದರು, ಸೊ ಸೇಮ್ ಕ್ಯಾಸ್ಟ್ ಮರಾಠಿಯಲ್ಲೂ ಮಾತಾಡಿದ್ದಾರೆ. ಅಂಡ್ ಮರಾಠಿ ಕನ್ನಡ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಸ್ಟ್ರೈಟ್ ಶೂಟ್ ಮಾಡಿದ್ದೀನಿ ಸಿನಿಮಾನ. ಸೇಮ್ ಈಗ ಇಲ್ಲಿ ಏನು ಮೇಘಾ ಶೆಟ್ಟಿ ಅವರು ಹೀರೋಯಿನ್ ಆಗಿ ಮಾಡಿದ್ರೆ ಮರಾಠಿಯಲ್ಲಿ ಅವರ ಹೀರೋಯಿನ್. ಅಂಡ್ ತುಂಬಾ ಖುಷಿ ಆಗೋದು ಏನಂದ್ರೆ ಈಗ ಮೇಘಾ ಶೆಟ್ಟಿ ಅವರು ಆಗಿರ್ಬೋದು, ಕವಿಶ್ ಆಗಿರ್ಬೋದು, ಅರ್ಜುನ್ ಕಾಪಿಕಟ್ ಸರ್ ಆಗಿರ್ಬೋದು, ಎಲ್ಲರೂ ಕನ್ನಡದ ಆರ್ಟಿಸ್ಟ್ ಮರಾಠಿನ ಕಲ್ತಿದ್ದಾರೆ. ಯಾಕಂದ್ರೆ ಎರಡೂ ಭಾಷೆಯಲ್ಲಿ ನಾನು ಶೂಟ್ ಮಾಡಿರೋ ಕಾರಣಕ್ಕೆ, ಸೊ ಮರಾಠಿಯಲ್ಲಿ ಶೂಟ್ ಮಾಡುವಾಗ ನೀರು ಕುಡಿದಾಗ ಎಲ್ಲರೂ ಆಕ್ಟ್ ಮಾಡಿದ್ದಾರೆ. ಅಂಡ್ ಎಸ್ಪೆಷಲಿ ಕವಿಶ್ಗೆ ಬಾಂಬೆಲಿ ಇರೋದ್ರಿಂದ ಮರಾಠಿ ಟಚ್ ತುಂಬಾ ಚೆನ್ನಾಗಿತ್ತು. ಅಂಡ್ ಮೇಘಾ ಅವರು ಇಲ್ಲಿಯವರು ಆಗಿರೋದ್ರಿಂದ ಬಟ್ ತುಂಬಾ ಚೆನ್ನಾಗಿ ಮರಾಠಿನ ಮಾತಾಡಿದ್ರೆ. ಯಾಕಂದ್ರೆ ಡೈರೆಕ್ಟ್ ಆಗಿ ನಾನು ಅಲ್ಲಿ ಪಾಸ್ ಆಗ್ಬಿಟ್ಟೆ. ಎಲ್ಲ ಆರ್ಟಿಸ್ಟು ಒಂದು 10 ದಿನ ಮುಂಚೆ ಸ್ಕ್ರಿಪ್ಟ್ ತಗೋತಾ ಇದ್ರು, ಹೋಮ್ ವರ್ಕ್ ಮಾಡ್ತಾ ಇದ್ರು. ಅಂಡ್ ಶಾರ್ಟ್ ಸ್ಪಾಟ್ ಬಂದ ತಕ್ಷಣ ಮೇ ಬಿ 1 ಶಾಟ್ 2 ಶಾಟ್ ಇರುತ್ತೆ ಸರ್, ಟೆಕ್ನಿಕಲ್ ಇಶ್ಯೂಸ್, ಬೇರೆ ಬೇರೆ ಪ್ರಾಕ್ಟಿಕಲ್ ಇಶ್ಯೂಸ್. ಬಟ್ ಯಾವುದೇ ರೀತಿಯ ಸಮಸ್ಯೆ ಇಲ್ದೇನೆ, ತುಂಬಾ ಸ್ಟ್ರೆಸ್ ಲೆವೆಲ್ ನಾನು ತಗೊಂಡು ಹೋಗದೇನೆ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಅಂಡ್ ಮರಾಠಿ ಆರ್ಟಿಸ್ಟ್ ಕೂಡ ಅಷ್ಟೇನೆ ಕನ್ನಡನ ಕಲ್ತಿದ್ರು ಅವರು. ಇಲ್ಲಿ ಬಂದು 1 ವಾರ ಇದ್ದು ವರ್ಕ್ಶಾಪ್ ಮಾಡಿ ಎಲ್ಲ ಮಾಡಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಇಲ್ಲಿ ಯಾರು ಹೀರೋ ಇದ್ದಾರೆ, ಯಾರು ಹೀರೋಯಿನ್ ಇದ್ದಾರೆ, ಅವರು ಮರಾಠಿಯಲ್ಲಿ ಸೇಮ್, ಅಲ್ಲಿ ಅವ್ರು ಏನ್ ಕ್ಯಾರೆಕ್ಟರ್ ಮಾಡೋದು ಕನ್ನಡದಲ್ಲೂ ಸೇಮ್, ಎಲ್ಲಾ ಭಾಷೆಯಲ್ಲೂ ಸೇಮ್ ಇರುತ್ತೆ. ಯಾವುದೇ ಕ್ಯಾಸ್ಟ್ ಚೇಂಜ್ ಆಗಿರಲ್ಲ. ಆಲ್ಮೋಸ್ಟ್ ಅದೇ ಪ್ಲಾನ್ ಅಲ್ಲಿ ಇದ್ದೀವಿ ಸರ್. ಯಾವ್ದು ಸರ್? ಹಾ ಅಲ್ಲ, ಆ ತರದಲ್ಲಿ ಏನು ಇದನ್ನ ಇದು ಮಾಡ್ಕೊಂಡಿಲ್ಲ ಸರ್. ನೆಕ್ಸ್ಟ್ ಸರ್. ಹಾ ಸಿಚುವೇಶನ್ ಅಲ್ಲಿ ಸ್ವಲ್ಪ ಆ ಕಡೆ ಬರ್ತೀನಿ ಸರ್. ನೇಚರ್ ಬಿಟ್ಟು ಸಿಟಿಗೆ ಬರ್ತೀನಿ. ಕೆಲವೊಂದು ಈಗ ಇದಂದ್ಮೇಲೆ ಪೊಲೀಸು ಅದು ಇದು ಪೊಲಿಟಿಕ್ಸ್ ಎಲ್ಲವೂ ಬರುತ್ತೆ ಕತೆ ಒಳಗಡೆ. ಸೊ ಫಾರೆಸ್ಟ್ ಮೇಜರ್ ಆಗಿದೆ. ಅಂಡ್ ಉಳಿದಿದ್ದ ಫಾರೆಸ್ಟ್ ಮೇಜರ್ ಆಗಿದೆ ತುಂಬಾ ಬರೀ ಒಂದು ಫಾರೆಸ್ಟ್ ಅನ್ನೋ ರೀತಿಯಲ್ಲಿ ತೋರಿಸಿಲ್ಲ ಸರ್. ಬ್ಯೂಟಿಫುಲ್ ಲೊಕೇಶನ್ ತಗೊಂಡೋಗಿದ್ದೀನಿ. ರಿಸ್ಕಿ ಲೊಕೇಶನ್ ಬಂದರೆ ಟೆಕ್ನಿಷಿಯನ್ ಆರ್ಟಿಸ್ಟ್ ಎಲ್ಲರೂ ಬಂದರೆ ಅಲ್ಲೇ ತೋರಿಸಿದ್ದೀನಿ. ಎಲ್ಲವೂ ಚೆನ್ನಾಗಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಹಾ ಸರ್. ಹಾ ಸರ್, ಈ ಪಾಯಿಂಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸರ್. ಆಕ್ಚುಲಿ ಏನಂದ್ರೆ ಈ ಕತೆ ಬಂದು ನನ್ನ ಆವಾಗಲೇ ಹೇಳಿದಾಗೆ ಯಾವುದೇ ವ್ಯಕ್ತಿಯ ಮೇಲೆ ಅಥವಾ ಹಿಸ್ಟ್ರಿನ ಇಟ್ಟುಕೊಂಡು ಮಾಡಿರೋ ಕತೆ ಅಲ್ಲ, ಭಾವನೆಗಳನ್ನ ಇಟ್ಕೊಂಡು ಮಾಡಿರೋ ಕತೆ. ಇದರಲ್ಲಿ ನಕ್ಸಲಿಸಮ್ ಅಥವಾ ಥಿಯರಿ ಅನ್ನೋದು ಒಂದು ಲೈನ್ ಅಷ್ಟೇನೆ. ಆ ಲೈನ್ ಮೇಲೆ ಎಮೋಷನ್ಸ್ ಕೆಲಸ ಮಾಡ್ತಾ ಇವೆ. ಸೊ ಅದಕ್ಕೆ ಆವಾಗಲೇ ಅಂದ್ರೆ ಸರ್, ನಕ್ಸಲ್ ಅನ್ನೋದು ನನ್ನ ಕಥೆಯ ವಿಜುವಲ್ ಆಗಿರುತ್ತೆ ಹೊರತು ನಕ್ಸಲಿಸಮ್ ಹೈಲೈಟ್ ಆಗಿರಲ್ಲ ಇದರಲ್ಲಿ. ಆಮೇಲೆ ಯಾವುದೇ ವ್ಯಕ್ತಿ ಆಗಿರ್ಲಿ, ಯಾವುದೇ ಇದನ್ನ ಇಟ್ಟುಕೊಂಡು ಅವರ ಜೀವನ ಚರಿತ್ರೆ ಇಟ್ಕೊಂಡು ಮಾಡಿಲ್ಲ. ಅಂಡ್ ಅಫ್ಕೋರ್ಸ್ ಈ ಸಿನಿಮಾ ಮಾಡ್ಬೇಕು ಅಂದವಾಗ, ಯಾಕಂದ್ರೆ ಸೊಸೈಟಿಲಿ ಎಲ್ಲರೂ ಕ್ವಶನ್ ಕೇಳುವಂತ ಒಂದು ಕಥೆ ಇದು. ನಕ್ಸಲಿಸಮ್ ಯಾಕೆ ಇಟ್ಕೊಂಡಿದ್ರಿ, ನಕ್ಸಲಿಸಮ್ ನ ಪ್ರೊವೋಕ್ ಮಾಡ್ತಾರೆ, ಎಕ್ಸೆಟ್ರಾ ಅನ್ಕೊಂಡು. ಆವಾಗ ನಾನು ಒಂದಿಷ್ಟು ವರ್ಕೌಟ್ ಮಾಡ್ಬೇಕಿತ್ತು, ಹೋಮ್ ವರ್ಕ್ ಮಾಡ್ಬೇಕಾಗಿತ್ತು, ಒಂದಿಷ್ಟು ಪುಸ್ತಕಗಳನ್ನ ಓದಿದ್ದೀನಿ, ಒಂದಿಷ್ಟು. ಯಾಕಂದ್ರೆ ನಾನೇನು ನಕ್ಸಲೈಟ್ ಆಗ್ಬೇಕಾಗಿಲ್ಲ, ತುಂಬಾ ಡೀಪ್ ಆಗಿ ಹೋಗ್ಬೇಕಾಗಿರ್ಲಿಲ್ಲ ಆ ಸಿನಿಮಾ ಆ ವಿಚಾರವಾಗಿ. ಒಂದಿಷ್ಟು ಏನ್ ತಿಳ್ಕೊಬೇಕು, ಅವರ ಥಿಯರಿ ಆಗಿರ್ಬೋದು, ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಹೆಂಗ್ ಜೀವನ ಮಾಡ್ತಾರೆ, ಹೆಂಗಿರ್ತಾರೆ, ಆ ವಿಚಾರಗಳನ್ನ ಸರ್ಫೇಸ್ ಲೆವೆಲ್ ಹೋಗಿದ್ದೀನಿ. ಯಾಕಂದ್ರೆ ನನ್ನ ಕತೆಗೆ ಅಷ್ಟೇ ಬೇಕಿತ್ತು, ಅಷ್ಟನ್ನ ಮಾತ್ರ ತಿಳ್ಕೊಂಡು ಮಾಡಿದ್ದೀನಿ ಸರ್ ಈ ಸಿನಿಮಾ. ತುಂಬಾ ಡೀಪ್ ಆಗಿ ನಕ್ಸಲಿಸಮ್ ಎಲ್ಲೂ ಪ್ರೊವೋಕ್ ಮಾಡಿಲ್ಲ, ಯಾರ ಹಿಸ್ಟ್ರಿನೂ ಇಟ್ಕೊಂಡು ಮಾಡ್ಲಿಲ್ಲ, ಒಂದು ಭಾವನೆಗಳನ್ನ ಇಟ್ಕೊಂಡು ಮಾಡಿದೀವಿ ಸಿನಿಮಾ. ಎಲ್ಲಿ ಸರ್ ಒಕ್ಲಬಿಸ್ತಾರ ಅಂದಿದ್ದೀನಿ ಸರ್? ಆಂಟಿ ನಕ್ಸಲ್ ಸ್ಕ್ವಾಡ್ ಅವರು ಬಂದು, ಯಾಕಂದ್ರೆ ನಮ್ಮ ಟೀಮು, ನಮ್ಮ ಜೂನಿಯರ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಏಪ್ರಿಲ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ. ಫಾರೆಸ್ಟ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಒಂದಿಷ್ಟು ಜನ ನಮ್ಮವ್ರೆ ಗನ್ನು ಕೋವಿಯಲ್ಲಿ ಹಿಡ್ಕೊಂಡು ಆಚೆ ಓಡಾಡ್ತಾ ಇದ್ರು. ಸೊ ಉಡುಪಿಯಲ್ಲಿ ಅವ್ರು ಯಾರೋ ಆಂಟಿ ನಕ್ಸಲ್ ಸ್ಕ್ವಾಡ್, ಅದೇನಂದ್ರೆ ಒಂದು ಸಣ್ಣ ಕಣ್ ತಪ್ಪು ನಮ್ಮ ಕಡೆಯಿಂದ. ಏನಂದ್ರೆ ಅಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಿತ್ತಂತ, ಅವ್ರೇನು ಪರ್ಮಿಷನ್ ಅಗತ್ಯ ಇರಲಿಲ್ಲ, ಒಂದು ಸಣ್ಣ ಇನ್ಫಾರ್ಮೇಶನ್ ಕೊಡ್ಬೇಕಾಗಿತ್ತು. ಬಟ್ ಅದು ಕೊಡ್ಬೇಕು ಅನ್ನೋ ಗಮನ ನಮ್ಮ ಯಾರಿಗೂ ಬರಲಿಲ್ಲ. ಸೊ ಅವರಲ್ಲಿ ಯಾರೋ ಒಬ್ರು ಬಂದ್ರು ಸರ್. ಅದೆಲ್ಲ ಆಗಿದೆ, ಅವೆಲ್ಲವೂ ಆಗಿದೆ. ಅವೆಲ್ಲ ಆದ್ಮೇಲೆ ಇದೊಂದು ಆಂಟಿ ನಕ್ಸಲ್ ಸ್ಕ್ವಾಡ್ಗೆ ಒಂದು ಇನ್ಫಾರ್ಮೇಶನ್ ಕೊಡೋದು ಇದಾದವಾಗ ಏನಾಯ್ತು, ಅವ್ರು ಬಂದ್ರು, ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಅದು ಸ್ಟ್ರೈಟ್ ಆಗಿ ಬಂದು ಅವರು ಕೊಟ್ಟಿಲ್ಲ ಅಂದಿದ್ರು ಒಂದು ಬೇರೆ ಇತ್ತು. ಅವ್ರು ಯಾರೋ ನಮ್ಮ ಹುಡುಗರು ಯಾರೋ ಆಚೆ ಅಕ್ಕಪಕ್ಕದಲ್ಲಿ ಓಡಾಡ್ತಿದ್ರು ಗನ್ ಹಿಡ್ಕೊಂಡು, ನಕ್ಸಲೈಟ್ ಓಡಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಅವ್ರು ಈಗ ಸೋಷಿಯಲ್ ಮೀಡಿಯಾ ಸರ್ ಒಂದು ಫೋಟೋ ಹೊಡೆದ್ರೆ ಇಡೀ ಊರಿಗೆಲ್ಲ ಕಳ್ಸ್ಬಿಡ್ತೀರಿ. ಸೊ ಅವ್ನ ಯಾರೋ ಹೊಡೆದ್ಬಿಟ್ಟು ಕಳ್ಸ್ಬಿಟ್ಟ. ಅದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಯ್ತು. ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ಬಿಟ್ಟು ಯಾವುದೇ ಆಫೀಸರ್ ಬಂದ್ಬಿಟ್ಟು ಸರ್ ಹಿಂಗೆಲ್ಲ ಹಾಕೊಂಡು ಓಡಾಡ್ತಿದ್ರು, ನಮ್ಮ ಆಫೀಸರ್ ನೋಡಿದ್ರೆ ಶೂಟ್ ಮಾಡ್ತಾ ಇದ್ರು, ಅಷ್ಟು ಆರ್ಟ್ ಇತ್ತಂತೆ. ನಾನಂತೆ ಸರ್
ನಾನೇ ಇದೇ ಉಡುಪಿ ಕುಂದಾಪುರದಲ್ಲಿ ಹುಟ್ಟಿ ಬೆಳೆದಿರೋದು ಸರ್. ನಾನು ಇಲ್ಲಿವರೆಗೂ ಯಾವ ನಕ್ಸಲೈಟ್ ಈ ತರ ಕಾಕಿ ಪ್ಯಾಂಟು ಶರ್ಟ್ ಹಾಕೊಂಡು ಶಾಲ್ ಹೊತ್ಕೊಂಡು ಓಡಾಡೋದು ನೋಡಿಲ್ಲ ಸರ್ ನಾನು. ಆ ತರ ನೋಡಿದಿರೋದ್ರೆ ನೀವು ಒಂದು ಸಿನಿಮಾ ಅಂತ ಹತ್ಕೋಬೇಕು. ಅಲ್ಲೊಂದು ಜನರೇಟರ್ ನಿಂತಿದೆ ಸರ್, ದಟ್ ಈಸ್ ನಥಿಂಗ್ ಬಟ್ ಈಗೋ. ಅಲ್ಲೊಂದು ಕ್ಯಾರವನ್ ನಿಂತಿದೆ, ಜನರೇಟರ್ ನಿಂತಿದೆ, ಇಷ್ಟೊಂದು ಟೆಕ್ನಿಷಿಯನ್ಸ್ ಓಡಾಡ್ತಾ ಇದ್ದಾರೆ. ಅಷ್ಟೆಲ್ಲ ನೋಡಿದ್ಮೇಲೆ ಹೆಂಗೆ ಸರ್ ನಕ್ಸಲೈಟ್ ಅಂತ ಗೆಸ್ ಮಾಡ್ತಾರೆ? ಹೋಗಿ ಯಾವ ನಕ್ಸಲೈಟ್ ಇಷ್ಟು ಇವತ್ತು ಯೂನಿಫಾರ್ಮ್ ಹಾಕೊಂಡು ಬಂದಿಟ್ಕೊಂಡು ಅಷ್ಟು ರಾಜರಾಜ ಓಡಾಡ್ತಾನೆ ಅಂತ ಅವತ್ತು ಕೇಳಿದೆ. ಬಟ್ ಎನಿವೇಸ್ ಅವ್ರ ಅಫಿಷಿಯಲ್ ಪ್ರೊಸೀಜರ್ ಪ್ರಕಾರ ನಾವು ಅಲ್ಲಿಂದ ಪ್ಯಾಕಪ್ ಮಾಡ್ಕೊಂಡು ಬಂದ್ವಿ. ಹಾಂ ಸರ್, 100% ಸರ್, 100% ಆಗತ್ತೆ ಅಲ್ಲಿ. ಯಾಕಂದ್ರೆ ಬಿ ಸುರೇಶ್ ಅವ್ರು ಬಂದಿಲ್ಲ, ಯಾಕಂದ್ರೆ ಅವರೇ ಆದ್ರ ರೂವಾರಿ ಇಡೀ ಕತೆ ಒಳಗಡೆ. ಅವ್ರದ್ದೇನೋ ಶೂಟಿಂಗ್ ಇದೆ ಅಂತ ಬರೋಕ್ಕಾಗಲ್ಲ ಕಾಣಂತ ಬೆಳಿಗ್ಗೆ ಕಾಲ್ ಮಾಡಿದ್ರು. ಸೊ ಏನಂದ್ರೆ ಬಿ ಸುರೇಶ್ ಅವ್ರ ಕ್ಯಾರೆಕ್ಟರ್ ಇಂದ ಮಿಕ್ಕಿರೋ ಕ್ಯಾರೆಕ್ಟರ್ ಎಲ್ಲೂ ಇಂಪ್ಯಾಕ್ಟ್ ಹೋಗುತ್ತೆ. ಎಸ್ಪೆಷಲಿ ಎಮೋಷನಲ್ ವೈಸ್ ಅಲ್ಲಿ ಹೀರೋಗೆ ಎಮೋಷನಲ್ ಇದೆ, ಹೀರೋಯಿನ್ಗೆ ಎಮೋಷನಲ್ಸ್ ಇದೆ, ಅಂಡ್ ನಕ್ಸಲ್ ಟೀಮ್ ಒಳಗಡೆ ಒಂದು ಎಮೋಷನ್ಸ್ ಇದೆ, ಬಾಂಡಿಂಗ್ಸ್ ಇದೆ. ಸೊ ಅದೇ ಹೇಳಿದ್ನಲ್ಲ, ಸಿದ್ಧಾಂತ ಅನ್ನೋದು ಫಾಲೋ ಮಾಡೋದಕ್ಕೆ ಪೆನ್ನಲ್ಲಿ ಪೇಪರ್ಲಿ ಬರೆಯೋದಕ್ಕೆ ಅಷ್ಟೇ. ಬಟ್ ಅದು ಯಾವಾಗ ಬೇಕಾಗುತ್ತೋ ಎಮೋಷನಲಿ, ಸಿದ್ಧಾಂತ ಯಾವುದು ನಿಲ್ಲಲ್ಲ ಸರ್. ಇಲ್ಲ, ಮೈಸೂರು ಕನ್ನಡದಲ್ಲೇ ಮಾಡಿದ್ದೀನಿ ಅಲ್ಲ, ಯಾಕಂದ್ರೆ ತುಂಬಾ ಟಿಪಿಕಲ್ ಆಗಿ ಹೋಗ್ಲಿಲ್ಲ ನಾನು, ಮೈಸೂರು ಕನ್ನಡದಲ್ಲೇ ಮಾಡಿದ್ದೀನಿ. ಹೌದು ಈಗ ಸಿನಿಮಾದ್ದು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಸೊ ಮೇ ಬಿ ಅರೌಂಡ್ ನನ್ನ ಪ್ರಕಾರ ಇನ್ನೊಂದು ಅರೌಂಡ್ 2 months ಬೇಕು. ಯಾಕಂದ್ರೆ ನಾವಿನ್ನು ಆಡಿಯೋ ಈಗಷ್ಟೇ ಮುಗಿಸ್ತಾ ಇದ್ವಿ. ಈ ಈವೆಂಟ್ ಆದ್ಮೇಲೆ ನೆಕ್ಸ್ಟ್ ನಮ್ದು ಆಡಿಯೋನೇ ಆಗಿರುತ್ತೆ. ಸಿನಿಮಾದಲ್ಲಿ ಒಟ್ಟು 6 ಸಾಂಗ್ ಇದೆ. ಅದ್ರಲ್ಲಿ ಹೆಚ್ಚು ಕಡಿಮೆ ಒಂದು 3 ಮೆಲೋಡಿ ಇದೆ, ಅಂಡ್ ಒಂದು ರ್ಯಾಪ್ ಇದೆ, ಆಮೇಲೆ 2 ಕಂಪ್ಲೀಟ್ ಮಾಸ್ ಸಾಂಗ್ಗಳು ಆಕ್ಷನ್ ಬೇಸ್ ಅಲ್ಲಿ ಇದೆ. ಸಾಂಗ್ ವಿಚಾರ ನಾನು ಆಡಿಯೋ ಬರ್ತೀವಲ್ಲ ಸರ್, ಅವಾಗ ಕಂಪ್ಲೀಟ್ ಆಗಿ ಮಾತಾಡ್ತೀನಿ ನಿಮ್ಮ ಹತ್ರ. ಮತ್ತೆ ಸರ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾನ ಆಮೇಲೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್, ಮೀಡಿಯಾದವ್ರಿಗೆ ಅಂಡ್ ಪ್ರೆಸ್ನವರಿಗೆ ಎಲ್ರಿಗೂ ಥ್ಯಾಂಕ್ಸ್ ಸರ್. ನಾನು ಇವತ್ತಿಗೂ ಒಂದೊಂದು ಸಣ್ಣ ಕಂಟೆಂಟ್ ಅನ್ನು ನನ್ನ ಸಿನಿಮಾದ ಪ್ರಮೋಷನ್ ವಿಚಾರವಾಗಿ ಕಳಿಸಿದ್ರೆ ತುಂಬಾ ಪ್ರೀತಿಯಿಂದ ಅದನ್ನ ಪಬ್ಲಿಷ್ ಮಾಡಿದಿರಿ, ತುಂಬಾ ಪ್ರೀತಿಯಿಂದ ಅದಕ್ಕೆ ಕೊಡಬೇಕಾದ ವ್ಯಾಲ್ಯೂ ಅನ್ನು ಕೊಟ್ಟಿದ್ದೀರಿ. ಇದೇ ರೀತಿ ನಿಮ್ಮ ಪ್ರೀತಿ ನನ್ನ ಸಿನಿಮಾ ಆದ್ಮೇಲೆ ಯಾವಾಗ್ಲೂ ಇರಲಿ, ನನ್ನ ತಂಡದ ಮೇಲೆ ಯಾವಾಗ್ಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. 16 ವರ್ಷಗಳ ಬಳಿಕ ಒಂದು ಸ್ವತಂತ್ರ ನಿರ್ದೇಶಕರಾಗಿ ನೀವು ಹೊರ ಬರ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗ ನಮ್ಮ DOP ಸರ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸದಾ ಕಾಲ ಕ್ಯಾಮ್ರಾ ಹಿಂದೆ ಇರೋರು ಇವತ್ತು ಕ್ಯಾಮ್ರಾ ಮುಂದೆ ಬರ್ಮಾಡ್ಕೊಳ್ಳೋಣ. ಸೊ RD ನಾಗಾರ್ಜುನ ಅವರನ್ನ ಬರ್ಮಾಡ್ಕೊಳ್ಳೋಣ. ಸುಂದರ್ ನಟ್ ಸುವರ್ಣ ಸರ್ ಅವರೊಟ್ಟಿಗೆ ಸಾಕಷ್ಟು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಇವ್ರೇನ್ ಹೇಳ್ತಾರೆ ಕೇಳೋಣ, ಬನ್ನಿ ಸರ್. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಟಿವಿ ಮಾಧ್ಯಮದವರಿಗೆಲ್ಲ ನಮಸ್ಕಾರ. ಮೊದಲನೇದಾಗಿ ನನ್ನ ನಿರ್ದೇಶಕರಾದ ರಾಘವೇಂದ್ರ ಅವರಿಗೆ ಧನ್ಯವಾದ ತಿಳಿಸ್ತೀನಿ. ನಂತರ ನಮ್ಮ ನಿರ್ಮಾಪಕರಾದ ವಿಜಯ್ ಕುಮಾರ್ ಶೆಟ್ಟಿ ಸರ್, ರಾಣಿ ಸರ್, ರಮೇಶ್ ಸರ್ ಎಲ್ರಿಗೂ ಧನ್ಯವಾದ. ಜೊತೆಲಿ ಕವಿ ಸರ್ಗೆ. ನಮ್ಮ ಸಿನಿಮಾದಲ್ಲಿ ಸಿನಿಮಾ ಬಗ್ಗೆ ಎಲ್ಲ ಡೈರೆಕ್ಟರ್ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಅತ್ಯುತ್ತಮವಾದಂಥ ಅದ್ಭುತವಾದ ಸಮ್ಮಿಲನ ಇರತಕ್ಕಂಥ ಆರ್ಟಿಸ್ಟ್ಗಳಿದ್ದಾರೆ. ಅರ್ಜುನ್ ಕಪೀರ್ ಸರ್ ಇರ್ಬೋದು, ಮತ್ತು ಕವಿ ಶೆಟ್ಟಿ ಸರ್ ಇರ್ಬೋದು, ಮೇಘಾ ಶೆಟ್ಟಿ ಇರ್ಬೋದು, ವಿರಾಟ್ ಸಾರು, ಅಶ್ವಿನಿ, ಶಿವಾನಿ ಎಲ್ಲರೂ ಇದ್ದಾರೆ. ಅದಾದ ನಂತರ ವಂಡರ್ಫುಲ್ ಫೈಟ್ಸ್ ಸ್ಟಂಟ್ಸ್ ಮಾಡಿಕೊಟ್ಟಿದ್ದಾರೆ ಮಾಸ್ ಮಾಧು ಸರು, ಅರ್ಜುನ್ ರಾಜ್ ಸರು, ವಿಕ್ರಮ್ ಸರ್ ಎಲ್ಲ. ಆಮೇಲೆ ಟೆಕ್ನಿಕಲಿ ಹೇಳಬೇಕು ಅಂತಂದ್ರೆ ತುಂಬಾ ಅತ್ಯದ್ಭುತವಾದಂಥ ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ಗಳು ಏನು ತಗೊಳ್ದೇ ಇದ್ರು ಸಹ ರೆಗ್ಯುಲರ್ ಏನು ಬಳಸ್ತೀವಿ ನಾವು ಅಂತ ಎಕ್ವಿಪ್ಮೆಂಟ್ಸ್ನೇ ಬಳಸಿದ್ದೀವಿ. ತೋರಿಸೋ ವಿಧಾನಗಳು ಮಾತ್ರ ಅತ್ಯದ್ಭುತವಾಗಿ ತೋರಿಸುವಂಥ ಒಂದು ಅವಕಾಶ ಸಿಕ್ಕಿದೆ. ಅದನ್ನ ನಾವು ಇಲ್ಲಿ ತೋರಿಸಿದ್ದೀವಿ. ಸಂಪೂರ್ಣ ಸಿನಿಮಾ ನೋಡಿದಾಗ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಆಮೇಲೆ ಮಾಡಿರೋಂಥ ಸ್ಥಳಗಳೆಲ್ಲ ತುಂಬಾ ರೆಗ್ಯುಲರ್ ಪ್ಯಾಟರ್ನ್ಗಳಿಲ್ಲದೆ ಬರೀ ಏರಿಳಿತಾ ಇರತಕ್ಕಂಥದ್ದು ಸ್ಥಳಗಳನ್ನೇ ಆಯ್ಕೆ ಮಾಡ್ತಿದ್ರು ಡೈರೆಕ್ಟ್ರು. ಸರಿಯಾಗಿ ನಿಂತ್ಕೊಳ್ಳೋಕ್ಕಾಗಲ್ಲ, ಸರಿಯಾಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಆರ್ಟಿಸ್ಟ್ಗಳಿರ್ಬೋದು, ಟೆಕ್ನಿಷಿಯನ್ಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಯಾರು ಕೂಡ ಸಂಪೂರ್ಣವಾಗಿ ಪರ್ಫೆಕ್ಟಾಗಿ ನಿಂತ್ಕೊಂಡು ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಗಬಾರ್ದು, ಆ ಥರ ಲೊಕೇಶನ್ಸೇ ಹುಡುಕಿದ್ರು. ಆ ಥರದ್ದೇ ಮಾಡಿದ್ದಾರೆ. ಆಮೇಲೆ ಇದರಲ್ಲಿ ಎಲ್ಲ ನಮ್ಮ ಪ್ರೊಡಕ್ಷನ್ ಬಾಯಿಂದ ಹಿಡಿದು ಪ್ರೊಡ್ಯೂಸರ್ವರೆಗೂ ಕೂಡ ಎಲ್ಲರೂ ತುಂಬ ಬೆವರು ಸುರಿಸಿ ಅದ್ರ ಜೊತೆಗೆ ರಕ್ತನೂ ಸುರಿಸಿ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಫಾರೆಸ್ಟ್ಗಳಲ್ಲಿ ಹಲವಾರು ಫಾರೆಸ್ಟ್ಗಳಲ್ಲಿ ಕೆಲಸ ಮಾಡಿದ್ವಿ ನಾವು. ಒಂದೊಂದು ಫಾರೆಸ್ಟ್ಗಳಲ್ಲಿ ಒಂದೊಂದು ಥರ ತೊಂದರೆಗಳು ಅನುಭವಿಸಿದ್ದೀವಿ. ಜಿಗಣೆಗಳಿರ್ಬೋದು, ಜೇನುನೊಣಗಳಿರ್ಬೋದು, ಮತ್ತೊಂದು ಇರುವೆಗಳು, ಮತ್ತೊಂದು ಅದು ತುಂಬ ತಾಪತ್ರಯ ಪಟ್ಟು ಎಲ್ಲರೂ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಒಂಥರ
ಅದ್ಭುತವಾದಂಥ ಸಿನಿಮಾನ ನಾವು ಮಾಡಿದೀವಿ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತಾ ಇದೆ. ಆಮೇಲೆ ನಟರ ಬಗ್ಗೆ ಹೇಳಬೇಕು ಅಂತಂದ್ರೆ ಒಬ್ಬೊಬ್ರು ಕೂಡ ಒಂದೊಂದು ಅದ್ಭುತವಾದ ನಟರು, ಒಂದೊಂದು ದೊಡ್ಡ ದೊಡ್ಡ ತಾರೆಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಾದ ನಂತರ ನಮಗೆ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಆರ್ಟ್ ಡಿಪಾರ್ಟ್ಮೆಂಟು, ಆರ್ಟ್ ಡೈರೆಕ್ಟ್ರು. ನಾವು ಎಲ್ಲಿ ಎಂಥ ಸ್ಥಳಕ್ಕೆ ಹೋದ್ರು ಕೂಡ ನಾವು ಹೋಗ್ಲಿಕ್ಕೆ ಆಗುವಂಥ ಒಂದು ಅವಕಾಶ, ಅಂದರೆ ನಾವು ಅಲ್ಲಿಗೆ ಹೋಗಕ್ಕೆ ಆಗದೆ ಇದ್ರು ಕೂಡ ಆ ಪ್ಲೇಸ್ಗೆ ಹೋಗಿ ನಾವು ಕೆಲಸ ಮಾಡಬೇಕು. ಅದಕ್ಕೆಲ್ಲ ಸಪೋರ್ಟ್ ಮಾಡಿ, ಅದಕ್ಕೆಲ್ಲ ಏನು ರಿಕ್ವೈರ್ಮೆಂಟ್ ಇದೆ ಎಲ್ಲವನ್ನು ಮಾಡಿಕೊಟ್ಟು ನಮಗೆ ಭಾಳ ಸಹಾಯ ಮಾಡಿದ್ದಾರೆ. ಧನ್ಯವಾದ ಸರ್. ಆಮೇಲೆ ನನ್ನ ನಿರ್ದೇಶಕರು, ನಾನು ಅವರು ತುಂಬ ಹಳೆಯ ಸ್ನೇಹಿತರು. ಅವರು ಅಸಿಸ್ಟೆಂಟ್ ಆಗಿದ್ದಾಗ, ನಾನು ಅಸಿಸ್ಟೆಂಟ್ ಆಗಿದ್ದಾಗ ಅಲ್ಲಿಂದ ಸ್ನೇಹಿತರು. ಮತ್ತೆ ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ ಎಲ್ಲ ಮಾಡ್ಬೇಕಾದ್ರೆ ಜೊತೆಲಿದ್ದಂಥವ್ರು. ಆ ಸಂದರ್ಭದಲ್ಲಿ ನನಗೆ ಹೇಳಿದ್ರು ಒಟ್ಟಿಗೆ ಒಂದು ಸಿನಿಮಾ ಮಾಡೋಣ ಅಂತ ಅಂದ್ಬಿಟ್ಟು. ಆ ಮಾತನ್ನ ಹಂಗೆ ಉಳಿಸ್ಕೊಂಡು ಅವ್ರು ಪ್ರಪ್ರಥಮ ಬಾರಿಗೆ ಸಿನಿಮಾ ಮಾಡಬೇಕಾದ್ರೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಧನ್ಯವಾದ ಸರ್. ಆಮೇಲೆ ಮರಾಠಿನಲ್ಲಿ ಮೊದಲನೇ ಬಾರಿಗೆ ಮಾಡ್ತಿರೋದ್ರಿಂದ ಬಹಳ ಖುಷಿ ಆಯಿತು. ಇದರಲ್ಲಿ ಮರಾಠಿ ಆರ್ಟಿಸ್ಟ್ಗಳಿದ್ದಾರೆ. ವಿರಾಟ್ ಇರ್ಬೋದು, ಶಿವಾನಿ ಇರ್ಬೋದು, ಅಶ್ವಿನಿ ಇರ್ಬೋದು, ಇನ್ನು ಕೆಲವು ಬೇರೆ ಆರ್ಟಿಸ್ಟ್ಗಳಿದ್ದಾರೆ. ಅವರು ತುಂಬಾ ಚೆನ್ನಾಗಿ ಅದ್ಭುತ, ನೋಡ್ಲಿಕ್ಕೆ ಸುಮ್ಮನೆ ಸಿಂಪಲ್ ಆಗಿರ್ತಾರೆ, ತುಂಬಾ ವಂಡರ್ಫುಲ್ ಆಗಿ ಮಾಡ್ತಾರೆ. ಅದಾದ ನಂತರ ನಮ್ಮ ಮೇಘಾ ಶೆಟ್ಟಿ, ಲೀಲಾಜಾಲವಾಗಿ ಮಾಡುವಂಥ ನಟಿ. ಮರಾಠಿ ಇರ್ಬೋದು, ಕನ್ನಡ ಇರ್ಬೋದು, ಯಾವುದೇ ಇರ್ಬೋದು, ಅದರಲ್ಲಿ ಇವ್ರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರ ಅವ್ರದ್ದು ಒಂದು ಸ್ಟೆಪ್ ಕೊಟ್ಟಿದ್ದಾರೆ, ಧನ್ಕುಮಾರ್ ಮಾಸ್ಟ್ರು ಒಂದು ಡ್ಯಾನ್ಸ್ ಸ್ಟೆಪ್ ಕೊಟ್ಟಿದ್ದಾರೆ. ಅದು ಡಿಫ್ರೆಂಟ್ ಆಗಿರುತ್ತೆ, ಅದು ಕೂಡ ವೆರೈಟಿ ಆಗಿ ಮಾಡಿದ್ದಾರೆ. ಇದುವರೆಗೂ ಅವ್ರು ಆ ಥರದ್ದು ಮಾಡಿಲ್ಲ ಅನ್ಕೋತೀನಿ. ಆಮೇಲೆ ಕವಿಶ್ ಶೆಟ್ಟಿ ಸರ್ ಭಾಳ ಕಷ್ಟಪಟ್ಟು ಇದರಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರ ಕಷ್ಟ ಏನು ಅಂತ ಅಂದ್ಬಿಟ್ಟು ಸಿನಿಮಾದಲ್ಲೂ ಗೊತ್ತಾಗುತ್ತೆ. ಅದಾದ ನಂತರ ಅವ್ರು ಮಾತಾಡ್ಬೇಕಾದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಆಮೇಲೆ ನನ್ನ ಜೊತೆ ಕೆಲಸ ಮಾಡಿದಂಥ ಎಲ್ಲ ನನ್ನ ಅಸಿಸ್ಟೆಂಟ್ಸ್ ಇರ್ಬೋದು, ಲೈಟ್ ಮ್ಯಾನ್ಗಳಿರ್ಬೋದು, ಕ್ರೈನವ್ರು ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಮತ್ತೆ ಅನಿಲ್ ಸರ್, ಮ್ಯಾನೇಜರ್ ಸರ್ ಅನಿಲ್ ಸರ್, ಅವರು ತುಂಬಾ ಸಪೋರ್ಟ್ ಮಾಡಿ ನಮ್ಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಅದ್ಭುತವಾದಂಥ ಒಳ್ಳೆ ವಂಡರ್ಫುಲ್ ಸಿನಿಮಾ ನಮಗೆ ನಮ್ಮ ಕನ್ನಡದಲ್ಲಿ ಬಂದಿದೆ. ಈಗ ಇನ್ನೊಂದು 2-3 ಮಂತ್ಸಲ್ಲಿ ಬರೋ ಸಾಧ್ಯತೆಗಳಿದೆ. ದಯವಿಟ್ಟು ನೀವೆಲ್ಲರೂ ನೋಡಿ ನಮಗೆ ಸಹಕಾರವನ್ನು ಕೊಡಬೇಕು, ಆಶೀರ್ವಾದ ಮಾಡಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ನಮ್ಮ DOP ಸರ್ ನೀಡಿದ್ರು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈಗ ನಮ್ಮ ಆರ್ಟ್ ಡೈರೆಕ್ಟರ್ ವರದರಾಜ್ ಕಾಮತ್ ಅವರನ್ನ ಬರ್ಮಾಡ್ಕೊಳ್ಳೋಣ. ಬನ್ನಿ ಸರ್. ಫಾರೆಸ್ಟ್ ಎಲ್ಲ ಒಳಗಡೆ ಇವಾಗ ತಾನೇ ಹೇಳಿದ್ರಲ್ಲ, ನೀವನ್ನ ಮಾತಾಡ್ಸಿಲ್ಲ ಅಂದ್ರೆ ಹೇಗೆ? ಬನ್ನಿ, ನಿಮ್ ಜೊತೆಗೆ ಒಬ್ರು ಪಾರ್ಟ್ನರ್ನ ಕರಿತೀನಿ ರೀ. ಸೊ ನಮ್ಮ ಸ್ಟಂಟ್ ಮಾಸ್ಟರ್ ಮಾಸ್ ಮಾದ ಅವ್ರನ್ನ ಬರ್ಮಾಡ್ಕೋಣ. ಇಬ್ರು ಜೊತೆಗೆ ಬಂದ್ಬಿಡಿ. ನೋಡಿ, ಧೈರ್ಯನ ಮುಂದೆ ಬಿಡ್ತಾ ಇದೀವಿ ನಾವು ನಿಮ್ ಕಂಪನಿಗೆ. ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತರಿಗೂ, ಟಿವಿ ಮಾಧ್ಯಮದವ್ರಿಗೂ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ನಮಸ್ಕಾರ. ಆಪರೇಷನ್ ಲಂಡನ್ ಕಪ್ಪಲ್ಲಿ 3 ಸೀಕ್ವೆನ್ಸ್ ಮಾಡಿದ್ದೀನಿ, ಆಕ್ಷನ್ ಸೀಕ್ವೆನ್ಸ್. ಒಂದು ಆಕ್ಷನ್ ಸೀಕ್ವೆನ್ಸ್ ಬಂದು ನಮ್ಮ ಅರ್ಜುನ್ ಕಾಪಿಗಾಡ್ ಸರ್, ನಮ್ಮ ಕವಿ ಶೆಟ್ಟಿ ಸರ್. ಇನ್ನು ಉಳಿದಿದ್ದ ಆಕ್ಷನ್ ಬಂದು ಇವರು ಯಾರು, ನಮ್ಮ ಮರಾಠಿ ಆರ್ಟಿಸ್ಟ್ ರಾಘವೇಂದ್ರ ಸರ್. ನಮಗೆ ಟೈಮಿಂಗ್ ತುಂಬ ಕಮ್ಮಿ ಕೊಟ್ಟಿದ್ದಾರೆ. ಸೊ ಕೊಟ್ಟಿದ್ದ ಟೈಮಿಂಗಲ್ಲಿ ಬೆಸ್ಟ್ ಅನ್ಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಟೀಸರ್ ತುಂಬ ಚೆನ್ನಾಗಿ ಬಂದಿದೆ. ಮೇಕಿಂಗ್ ಅರ್ಜುನ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಮ್ಮ ಎಂಟೈರ್ ಟೀಮ್ಗೆ ನಾನು ನಮಸ್ಕಾರ ಹೇಳ್ತೀನಿ, ಥ್ಯಾಂಕ್ಸ್ ಹೇಳ್ಕೊತೀನಿ. ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ. ಅಲ್ಲಿ ಕೆಳಗಡೆ ಮಾತಾಡ್ತಿದ್ದೆ. ಹೊಸ ಟೀಮು ಚೆನ್ನಾಗಿ ಮಾಡಿದ್ದಾರೆ. ನಾ ಕೇಳ್ಕೊಳ್ಳೋದಿಷ್ಟೇ, ಮಾಧ್ಯಮದವರು ಸಪೋರ್ಟ್ ಕೊಟ್ರೆ ಯಾರನ್ನು ಎಲ್ಲಿ ತಗೊಂಬಂದು ನಿಲ್ಲಿಸ್ಬೋದು. ಎಲ್ಲರೂ ಸಪೋರ್ಟ್ ಕೊಡಿ, ಈ ಪಿಕ್ಚರ್ನ ಚೆನ್ನಾಗಿ ನಿಲ್ಲಿಸ್ಬಿಡಿ. ಥ್ಯಾಂಕ್ ಯು ನಮ್ಮ ಕಲಾ ನಿರ್ದೇಶಕರಿಗೆ ಹಾಗೂ ನಮ್ಮ ಸನ್ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸೊ ಈಗ ಆಕ್ಚುಲಿ ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ಓಕೆ ನೋಡ್ತಾ ಇದ್ವಿ ಫಸ್ಟ್ ಎಲ್ಲಿ ಹೀರೋ ಅಂತ. ಓಕೆ, ಎಲ್ಲಿ ಗೊತ್ತಾಗ್ತಾ ಇಲ್ವಲ್ಲ, ಈ ಹೇರ್ ಸ್ಟೈಲ್ ಬೇರೆ ಅದ, ಆಮೇಲೆ ಇವರೇ ಹೀರೋ ಅಂತ. ಓ ಹೌದಾ, ಓಕೆ. ಎಲ್ರನ್ನು ಗ್ರೀಟ್ ಮಾಡ್ತಾ ಇದ್ರು, ಒಳಗಡೆ ಬರ್ಮಾಡ್ಕೊಳ್ತಾ ಇದ್ರು. ಖುಷಿ ಆಯ್ತು, ಯಾಕಂದ್ರೆ ಅವ್ರ ಸಿನಿಮಾ ಬಗ್ಗೆ ಎಷ್ಟು ಅವ್ರಿಗೆ ಜವಾಬ್ದಾರಿ ಇದೆ, ಎಷ್ಟು ಪ್ರೀತಿ ಇದೆ, ಅದು ಅದ್ರಲ್ಲಿ ಗೊತ್ತಾಗುತ್ತೆ ಕೇರ್ ಕನ್ಸರ್ನ್ ಇದೆ ಅನ್ನೋದು. ಸೊ ಕವಿಶ್ ಶೆಟ್ಟಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮೆಲ್ರಿಗೂ ಗೊತ್ತಾಯಿದೆ, ಅವರ ಮೊದಲ ಸಿನಿಮಾ ಜುಲ್ಕಾ ಪ್ರಾಮಿಸಿಂಗ್ ಆಕ್ಟರ್ ಅಂತ ಗೊತ್ತಾಯ್ತು. ಸೊ ಅವರ 2ನೇ
ಎರಡನೇ ಸಿನಿಮಾಗೆ ಅವರದೇ ಕತೆ ಹಾಗೂ ಸ್ಕ್ರೀನ್ ಪ್ಲೇ ಅಲ್ಲಿ ಕೂಡ ಸರ್ ಜೊತೆಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಈಗ ಹೆಚ್ಚಿನ ಮಾಹಿತಿ ಹಾಗೂ ಅವರ ಪಾತ್ರದ ಬಗ್ಗೆ ಅವರನ್ನ ಕೇಳಿ ತಿಳ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಕವಿಶ್ ಶೆಟ್ಟಿ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ವೆಲ್ಕಮ್ ಮತ್ತೆ ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಫಸ್ಟ್ ಪ್ರೆಸ್ ಮೀಟ್ ಆಗಿರೋದ್ರಿಂದ ಇದರ ಮೊದಲು ನಾವು ತುಂಬಾ ಕಂಟೆಂಟ್ ಕೊಟ್ಟಿದ್ದೀವಿ. ಸುಧೀಂದ್ರ ವೆಂಕಟೇಶ್ ಸರ್ಗೆ ಎವ್ರಿ 15 days ನಾವು ಒಂದ್ಸಲ ಕಾಲ್ ಮಾಡಿ ಸರ್ ಹೊಸದೊಂದು ಕಂಟೆಂಟ್ ಇದೆ ತಗೊಳ್ಳಿ ಅಂತ ಹೇಳಿದ್ವಿ. ನೀವೆಲ್ಲ ಅದಕ್ಕೆ ರೆಸ್ಪಾಂಡ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಲೈಕ್ ಮೇಡಮ್ ಹೇಳ್ದಾಗೆ ಒಂದು ಹೀರೋನ ಅಂತ ಕರೆದ್ರು ಅವರು. ಬಟ್ ನಾನ್ ಕಂಡಂತೆ ಈ ಒಂದು ಸಿನಿಮಾಕ್ಕೆ ಡೆಫಿನೆಟ್ಲಿ ಸ್ಟೋರಿಯಲ್ಲಿ ಕಥಾನಾಯಕ ನಾನಾಗಿರ್ಬೋದು. ಈ ಒಂದು ಪ್ರೊಸೆಸ್ ಅಲ್ಲಿ ತುಂಬಾ ಜನ ಹೀರೋಗಳಿದ್ದಾರೆ. ಸೊ ನಾನು ಸರ್ ತಗೊಂಡಿಗೆ ಒಂದು 5 ನಿಮಿಷ ಟೈಮ್ ತಗೊಳ್ತೀನಿ, ಸಾರಿ. ಮೊದಲನೇದಾಗಿ ನನಗನ್ಸಿದ್ದು ಈ ಸಿನಿಮಾದ ಹೀರೋ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ಸ್. ಯಾಕಂತ ಹೇಳಿದ್ರೆ ಒಬ್ಬ ಅಪ್ಕಮಿಂಗ್ ಟೀಮ್ ಜೊತೆ ಒಂದು ಸಬ್ಜೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಸಬ್ಜೆಕ್ಟ್ ನ ಬರೆದಾಗ ನಾವು ಎಷ್ಟು ಅದ್ಭುತವಾಗಿ ಬೇಕಾದ್ರೆ ಬರೀಬಹುದು. ಸ್ಕ್ರಿಪ್ಟ್ ಅನ್ನ ಪೆನ್ ಅಲ್ಲಿ ಬರೆಯೋದು ಅಥವಾ ಪೇಪರ್ ಮೇಲೆ ಬರೆಯೋದು ತುಂಬಾ ಈಸಿ ಆದ ಪಾರ್ಟ್. ಅದನ್ನ ಎಕ್ಸಿಕ್ಯೂಷನ್ ಅಂತ ಬಂದಾಗ ತುಂಬಾನೇ ಡಿಫ್ರೆಂಟ್ ಲೆವೆಲ್ ಆಫ್ ಎನರ್ಜಿ ಬೇಕಿರುತ್ತೆ ಪ್ರೊಡ್ಯೂಸರ್ಸ್ಗೆ. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ನಾವು ಕಾಡಲ್ಲಿ ಶೂಟ್ ಮಾಡ್ತೀವಿ ಅಥವಾ ಬೇರೆ ಒಂದು ಯಾವ್ದೋ ಒಂದು ಜಾಗದಲ್ಲಿ ಶೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ನಮ್ಗೆ ಗೊತ್ತಿರಲ್ಲ. ನಾರ್ಮಲಿ ನಾವೆಲ್ಲದು ನಮ್ದು ಕಂಪ್ಲೀಟ್ ಟೀಮ್ ಇದೆ, ವರ್ಕ್ ಮಾಡ್ಕೊಳ್ಳೋದ್ವಿ, ಪ್ಲಾನಿಂಗ್ ಇದೆ, ಎಕ್ಸಿಕ್ಯೂಷನ್ ಪ್ರಾಪರ್ ಆಗುತ್ತೆ ಅಂತೀವಿ. ಆ ಸ್ಪಾಟಿಗೆ ಹೋದಾಗ ಒಂದಿಷ್ಟು ಪ್ರಾಕ್ಟಿಕಲ್ ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಅರೈಸ್ ಆಗೋದು ಟೆಕ್ನಿಕಲಿ ಮತ್ತೆ ಕ್ರಿಯೇಟಿವ್ ಟೀಮ್ ಅವ್ರು ನಾವು ಅದನ್ನ ಹ್ಯಾಂಡಲ್ ಮಾಡ್ತೀವಿ. ಅದನ್ನ ಎಕ್ಸಿಕ್ಯೂಟ್ ಮಾಡೋದು ತುಂಬಾ ಈಸಿ. ಯಾಕಂತ ಹೇಳಿದ್ರೆ ನಮಗೆ ಬ್ಯಾಕ್ ಸಪೋರ್ಟ್ ಆಗಿ ಪ್ರೊಡ್ಯೂಸರ್ ನಿಂತಿದ್ದಾರೆ. ಸೊ ಸ್ಪೆಷಲಿ ವಿಜಯಣ್ಣ ಇರ್ಬೋದು. ನಾನು ಈ ಸಬ್ಜೆಕ್ಟ್ ನ ಫಸ್ಟ್ ಅವ್ರ ಹತ್ರ ಮಾತಾಡಿದಾಗ ತುಂಬಾ ಸಪೋರ್ಟ್ ಮಾಡಿ. ದೆನ್ ರಮೇಶ್ ಸರ್, ನಂತರ ದೀಪಕ್ ರಾಣೆ ಸರ್. ದೀಪಕ್ ರಾಣೆ ಸರ್ ಕನ್ನಡದಲ್ಲಿ ಅವ್ರ ಮೊದಲನೇ ಸಿನಿಮಾ, ಮರಾಠಿಯಲ್ಲಿ ಒಂದು 10 ಸಿನಿಮಾ ಮಾಡಿದ್ದಾರೆ ಅವರು. ಒಂದು ಒಳ್ಳೆ ಪ್ರೊಡ್ಯೂಸರ್ ಮತ್ತೆ ಒಳ್ಳೆ ನಾಲೆಜ್ ಇರುವಂತ ಪ್ರೊಡ್ಯೂಸರ್. ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಎವ್ರಿ ನೆಕ್ಸ್ಟ್ ಡೇ ನನಗೆ ಅದ್ರ ಬಗ್ಗೆ ಏನೋ ಒಂದು ಕಲಿತೀನಿ ನಾನು ಸಿನಿಮಾದ ಬಗ್ಗೆ. ಡೆಫಿನೆಟ್ಲಿ ವಿಜಯಣ್ಣ ಇರ್ಬೋದು ಮತ್ತೆ ಒಂದು ನಮ್ದು ಎಂಟೈರ್ ಟೀಮ್ ಅಷ್ಟು ಜನ ಎದುರುಗಡೆ ಬಂದು ನಿಂತ್ಕೊಂಡು ಎವ್ರಿ ನೆಕ್ಸ್ಟ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಮತ್ತೆ ರಾಘವೇಂದ್ರ ಸರ್ ಮಾತಾಡಿ ಒಂದು ಬಜೆಟ್ ಅನ್ನ ಇದು ಮಾಡಿ ಅಥವಾ ಇಷ್ಟರಲ್ಲಿ ಫಿನಿಶ್ ಮಾಡ್ಬೇಕಂತ ಹೇಳಿದ್ರೆ ಪ್ರತಿ ಸಲನೂ ಏನಾದ್ರು ಒಂದಿಷ್ಟು ಜಾಸ್ತಿ ಆಗೋದು. ರಾಘವೇಂದ್ರ ಸರ್ ಫಸ್ಟ್ ಹೇಳೋದು ವಿಜಯಣ್ಣ ಹತ್ರ, ಕಡೆ ವಿಜಯಣ್ಣ ಹತ್ರ ಮೆಲ್ಲ ನಾನು ಹೇಳೋದು ವಿಜಯಣ್ಣ ಅದು ಬೇಕು ವಿಜಯಣ್ಣ ಅಂತ ಹೇಳಿದ್ರೆ. ಸೊ ಇಟ್ಸ್ ಎ ಬ್ಯೂಟಿಫುಲ್ ಪಾರ್ಟ್. ಮತ್ತೆ ಅಗೇನ್ ಪ್ರತಿಯೊಬ್ಬರಿಗೂ ಇದರಲ್ಲಿ ನಮ್ಮ ಪ್ರೊಡಕ್ಷನ್ ಟೀಮ್ ಅಲ್ಲಿ ನನಗನ್ಸುತ್ತೆ ಮೊದಲನೇದಾಗಿ ಎಲ್ಲರಿಂದ ದಟ್ ಹೀರೋ ಪ್ರೊಡ್ಯೂಸರ್ಸ್. ಅವ್ರು ಉಳಿದ್ರೆ ಎಷ್ಟೋ ಇನ್ನೊಂದು ಸಿನಿಮಾ ಮಾಡ್ತಾರೆ, ಇನ್ನೊಂದಿಷ್ಟು ಜನ ಲೈಫ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನಿಮ್ಗೆ. ಎರಡನೇ ಅಂದ್ರೆ ಹೀರೋಗಳನ್ನ ಕ್ಯಾಟಗರೈಸ್ ಮಾಡೋದು ಬೇಡ, ಇವ್ರು ಈಕ್ವಲ್ ಹೀರೋನೇ ನಮ್ಮ ಸಡಗರ ರಾಘವೇಂದ್ರ ಸರ್. ಇವ್ರ ಬಗ್ಗೆ ಅವ್ರು ಸರ್ ಹೇಳಿದ್ರು ಮುಂಗಾರು ಮಳೆ ನಾವು ಒಟ್ಟಿಗೆ ಮಾಡಿದ್ವಿ, ಅದ್ರ ನಂತರ ಹೇಗೆ ಏನಂತ. ಬಟ್ ಮುಂಗಾರು ಮಳೆ ಮಾಡ್ಬೇಕಾದ್ರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್, ಅವ್ರ ಕೋ ಡೈರೆಕ್ಟರ್. ಆ ಜರ್ನಿಯಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಟೀಚ್ ಮಾಡೋದು ಅಂತ ಹೇಳಿದ್ರೆ ನಮ್ ಕೋ ಡೈರೆಕ್ಟರ್. ಎಷ್ಟು ಸಲ ಬೈಸ್ಕೊಂಡಿದ್ದೀವಿ, ಎಷ್ಟು ಸಲ ಉಸ್ಕೊಂಡಿದ್ದೀವಿ, ಅದೆಲ್ಲ ಬೇರೆ ಪಾರ್ಟ್. ಬಟ್ ಅಲ್ಲಿ ನಾನು ನೋಡಿದ್ದೇನಂತ ಹೇಳಿದ್ರೆ ನನಗೆ ರೈಟ್ ವೇ ಅಲ್ಲಿ ಸಿನಿಮಾನ ಇಂಟ್ರೊಡ್ಯೂಸ್ ಮಾಡಿದಾರೆ ಇವರು. ಡೆಫಿನೆಟ್ಲಿ ಶಶಾಂಕ್ ಸರ್ ಆಲ್ವೇಸ್ ನನ್ನ ಗುರುನೇ. ಡೆಫಿನೆಟ್ಲಿ ಶಶಾಂಕ್ ಸರ್ ನ ಬಿಟ್ಟ ಮೇಲೆ ನಾನು ಶಶಾಂಕ್ ಸರ್ಗೆ ಮೆಸೇಜ್ ಹಾಕಿ ಅವ್ರ ಹತ್ರ ಅಸಿಸ್ಟೆಂಟ್ ಆದಾಗ ನನ್ನನ್ನ ರೈಟ್ ವೇ ಅಲ್ಲಿ ಗೈಡ್ ಮಾಡಿದ್ದೀವ್ರು. ನಾನು ಆಲ್ವೇಸ್ ನಾನು ಜಿಲ್ಕಾ ಡೈರೆಕ್ಷನ್ ಮಾಡುವಾಗ ನಮ್ ಟೀಮ್ ಜೊತೆ ಏನ್ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಮಗ ಲೈಫಲ್ಲಿ ಇನ್ನೊಂದು ಸಿನಿಮಾ ಅಥವಾ ಇನ್ನೊಂದು ಲೆವೆಲ್ ದೇವ್ರು ನನಗೆ ಏನಾದ್ರು ಒಂದು ಅಪರ್ಚುನಿಟಿ ಕೊಟ್ರೆ ನಾನು ಸಡಗರ ರಾಘವೇಂದ್ರ ಸರ್ಗೆ ಒಂದು ಸಿನಿಮಾ ಮಾಡ್ಬೇಕು. ಯಾಕಂದ್ರೆ ಅವ್ರು ತುಂಬಾ ಕಲ್ಸಿದ್ದಾರೆ ನನಗೆ ಅನ್ನುವಂತ ಒಂದು ಫೀಲಿಂಗ್ ಇತ್ತು. ಅದೇ ಫೀಲಿಂಗ್ ಇಂದ ಸರ್ ನಾನು ನಿಮ್ಗೆ ಈ ಸಿನಿಮಾನ ಇದ್ ಮಾಡಿದ್ದು. ಸೊ ಜಿಲ್ಕಾ ಆದ ನಂತರ ಸರ್ ಮುಂಬೈಗೆ ಬಂದ್ರು ಒಂದು ಕಾಮಿಡಿ ಸ್ಟೋರಿ ಇಟ್ಕೊಂಡು. ಸೊ ನನ್ನ ಫಸ್ಟ್ ಟೈಮ್ ಆಗಿರೋದಂತ ಸೆಕೆಂಡ್ ಸಿನಿಮಾಕ್ಕೆ. ಸೊ ನನಗದೇ ಆಗಿ ಅಂದ್ರೆ ಯಾಕೊಂದ್ ಸ್ವಲ್ಪ ಅಂದ್ರೆ ನನಗೆ ಕಾಮಿಡಿ ಇವಾಗ ಸದ್ಯಕ್ಕೆ ಬೇಡ ಅನ್ಸ್ತು. ಅವಾಗ ನನ್ನ ಹತ್ರ ಒಂದು ಸ್ಟೋರಿ ಏನಿದೆ ಸರ್, ಇದ್ರ ಬಗ್ಗೆ ವರ್ಕ್ ಮಾಡೋಣ, ಇದನ್ನ ಮಾಡೋಣ ಅಂತ ಹೇಳಿ ಆಸ್ ಎ ಟೀಮ್ ಆಗಿ ನಾವು ಅದು ಮಾಡಿದಂತ ಸಿನಿಮಾ. ಮೂರನೇದಾಗಿ ನಮ್ಮ ಟೆಕ್ನಿಷಿಯನ್ಸ್, ಕ್ಯಾಮ್ರಾಮನ್ ಸರ್, ಐ ಲವ್ ಯು. ನಿಮ್ಮನ್ನ ಲವ್ ಮಾಡಿದಷ್ಟು ಪ್ರಪಂಚದಲ್ಲಿ ಯಾರನ್ನು ಲವ್ ಮಾಡೋಕ್ಕಿಲ್ಲ ನಾವು. ಯಾಕಂತ ಹೇಳಿದ್ರೆ ನಾವು ಡೆಫಿನೆಟ್ಲಿ ರಾಘವೇಂದ್ರ ಸರ್ ಹೇಳಿದಾಗೆ ಮ್ಯಾಕ್ಸಿಮಮ್ 8 or 10 ಗಂಟೆ ಕಾಲ್ ಶೀಟ್ ಇದ್ರೆ 12 ಗಂಟೆ ಆದ್ರೂ ನಾನು ನಿನ್ನೆ ಅಲ್ಲಿ ಅವ್ರ ಹತ್ರ ಹೇಳ್ತಿದ್ದೆ, ಅವ್ರು ಪೂರ ದಿನ ಕ್ಯಾಮರಾದ ಮುಂದೆ ಹೀಗೆ ನಿಲ್ತಾ ಇದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ವರದರಾಜ್ ಸರ್ ಮತ್ತೆ ನಮ್ಮ ಫೈಟ್ ಮಾಸ್ಟರ್ಸ್. ಯಾಕಂತ ಹೇಳಿದ್ರೆ ಈ ಆಕ್ಷನ್ ಸೀಕ್ವೆನ್ಸ್ ಬಗ್ಗೆ ಹೇಳಿದಾಗ ಒಂದು ಆಕ್ಸಿಡೆಂಟ್ ಇನ್ಸಿಡೆಂಟ್ ಹೇಳ್ತೀನಿ ನಾನು ನಿಮ್ಗೆ. ಚಿಕ್ಕಮಂಗ್ಳೂರು ಹಿಲ್ಸ್ ಶೂಟ್ ಮಾಡ್ತಿದ್ವಿ. ಮೇಘ ಅವರಿಗೆ ಒಂದು, ಯಾಕಂದ್ರೆ ನಮ್ಮ ಸ್ಟೇ ಇಂದ ಹಿಲ್ಸ್ ಅಲ್ಲಿ ಶೂಟ್ ಮಾಡೋದ್ರಿಂದ ವಾಶ್ರೂಮ್ ಹೋಗ್ಲಿಕ್ಕೆ ಏನಿಲ್ಲ ಅಂದ್ರು 30-35 ಮಿನಿಟ್ಸ್ ನಮ್ಗೆ ವಾಕ್ ಮಾಡ್ಕೊಂಡೇ ಬರ್ಬೇಕಿತ್ತು. ಆ ಗ್ಯಾಪ್ ಅಲ್ಲಿ ಲಂಚ್ ಬ್ರೇಕ್ ಬಿಟ್ರು ರಾಘವೇಂದ್ರ ಸರ್. ಲಂಚ್ ಬ್ರೇಕ್ ಬಿಟ್ಟಾಗ ನನಗೂ ಮತ್ತೆ ರಾಘವೇಂದ್ರ ಸರ್ ಹೇಗಂತ ಹೇಳಿದ್ರೆ ಪ್ರೊಡಕ್ಷನ್ ನಾವು ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ನಮ್ಗೆ ಗೊತ್ತಿದೆ. ರಾಘವೇಂದ್ರ ಸರ್ ಹೇಗಂತ ಹೇಳಿದ್ರೆ ಊಟನೇ ಮಾಡಲ್ಲ, ಒಂದು ಸಿಗರೇಟ್ ಹೊಡ್ಕೊಂಡು ನಾನು ಊಟ ಮಾಡೋದ್ರ ಒಳಗಡೆ ಬಂದ್ಬಿಟ್ರು. ಒಂದು ಕವಿಶ್ ಫ್ಲೈ ಕ್ಯಾಮರಾ ರೆಡಿ ಇದ್ದಾರೆ, ಒಂದು ಓಡೋ ಶಾಟ್ ತಗೊಳ್ಳೋಣ ಅಂತ ಹೇಳಿದ್ರು. ನಾನು ಆಯ್ತು ಸರ್ ಅಂತ ಹೇಳಿದೆ, ಬಂದೆ. ನೋಡಿದ್ರೆ ಒಂದು ಸ್ಲೋಪ್ ಅಲ್ಲಿ ಡೌನ್ವರ್ಡ್ಸ್ ಆಗಿ ಓಡ್ಬೇಕಿತ್ತು. ಅವಾಗ ನನ್ನ ಬಾಡಿ weight ಸುಮಾರು ಒಂದು 75-78 ಕಿಲೋ ಇತ್ತು.
ಓಡಿ ಬರ್ತಾ ಇರ್ಬೇಕಾದ್ರೆ ಒಂದು ಕಲ್ಲಿಂದ ಜಂಪ್ ಮಾಡ್ಲಿಕ್ಕಿತ್ತು, ಜಂಪ್ ಮಾಡಿದಾಗ ಕಾಲ್ ಟ್ವಿಸ್ಟ್ ಆಯ್ತು. ಸೊ ಅವಾಗ ನನ್ನ ಬಾಡಿ ವೇಟ್ ಏನಿದೆ, ನನ್ನ ಸ್ಪೀಡ್ ಏನಿತ್ತಲ್ವ ಅದರಿಂದ 4 ಟೈಮ್ಸ್ ಸ್ಪೀಡ್ ಜಾಸ್ತಿ ಆಯ್ತು. ಲಿಟ್ರಲಿ ನಾನು ತುಂಬಾ ಲಕ್ಕಿ, ಯಾಕಂತಂದ್ರೆ ಆ ಒಂದು ಇನ್ಸಿಡೆಂಟ್ ನಾನು ಉಳ್ಕೊಂಡಿದ್ದೆ. ಯಾಕಂದ್ರೆ ಸೀದಾ ಹೋಗಿದ್ರೆ ನಾನು ಕೆಳಗಡೆ ಬಿಡ್ತಿದ್ದೆ ಪ್ರಪಾತಕ್ಕೆ. ನಾನೇ ಒಂದು ಪಾಯಿಂಟ್ ಅಲ್ಲಿ ರೈಟ್ ಸೈಡ್ ಜಂಪ್ ಮಾಡ್ಕೊಂಡು ಕಂಪ್ಲೀಟ್ ಇದೆಲ್ಲ ಹೋಗಿತ್ತು, ಮತ್ತೆ ಕಂಪ್ಲೀಟ್ಲಿ ಲಿಗಮೆಂಟ್ ಟೈರ್ ಆಗಿತ್ತು. ಸೊ ಒಂದು 6 ತಿಂಗಳ ರೆಸ್ಟ್, ಅದ್ರ ಮಧ್ಯೆ ಸುಮಾರೆಲ್ಲ ಪ್ರೊಡಕ್ಷನ್ ಅಗೈನ್ ಟೇಕ್ ಕೇರ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಮತ್ತೆ ನಮ್ಮ ಟೆಕ್ನಿಕಲ್ ಟೀಮ್ ಅಲ್ಲಿ ನೆಕ್ಸ್ಟ್ ಉಳಿದಿದ್ದು ಸರ್, ನಮ್ಮ ಈಗ ಟೆಕ್ನಿಷಿಯನ್, ಮೇಜರ್ ಟೆಕ್ನಿಷಿಯನ್ ಆಯ್ತು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ನ ಹುಡುಗರು, ಅಥವಾ ನಮ್ಮ ಲೈಟ್ ಬಾಯ್ಸ್ಗಳು, ಅಥವಾ ಜಿಮ್ಮಿ ಮತ್ತೆ ಅದನ್ನೆಲ್ಲ ಪಿಕ್ ಮಾಡೋರು. ರಾಘವೇಂದ್ರ ಸರ್ ಯಾವ್ದೋ ಒಂದು ಲೊಕೇಶನ್ ಅಲ್ಲಿ ನಾವು ಹೋಗ್ಲಿಕ್ಕೆ 3 ದಿನ ರಸ್ತೆ ಮಾಡಿದ್ರು ಪಾಪ ಅವ್ರು. ನಮ್ಗೆ ಹೋಗ್ಲಿಕ್ಕೆಲ್ಲ ಹಗ್ಗ ಇಳಿಸಿ ಎಲ್ಲ ಕರ್ಕೊಂಡು ಹೋದ್ರು. ಅಲ್ಲಿ ಜಿಮ್ಮಿನ ವೆಯ್ಟ್ ನ ಎತ್ಕೊಂಡು ಹೋಗೋದಿದೆಯಲ್ಲ, ಯಾವ್ದೋ ಒಂದಿನ ನಾನು ಹೀಗೆ ನಮ್ಮ ಟೀಮ್ ಹತ್ರ ಮಾತಾಡಿ, ಮಗ ಇವತ್ತು ರಾತ್ರಿ ಎಲ್ರಿಗೂ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕಂತ ನೆಕ್ಸ್ಟ್ ಬಂದ್ಕೊಂಡು ಇನ್ನೂ ಎನರ್ಜಿ ಇಲ್ಲ ಅಣ್ಣ, ಥ್ಯಾಂಕ್ ಯು ಅಣ್ಣ, ಎನರ್ಜೆಟಿಕ್ ಆಗಿದ್ದೀವಿ ಅಂತ. ಯಾಕಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ನಾವು ನಾರ್ಮಲಿ ಹೋಗಿ ಬರ್ಲಿಕ್ಕೆ ನಮ್ಗೆ 15 ನಿಮಿಷ 20 ನಿಮಿಷ ಬೇಕಾಗುವಾಗ ಅಷ್ಟು ವೆಯ್ಟ್ ಅನ್ನ ಆರ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಆ ಲೊಕೇಶನ್ ತಗೊಂಡೋಗಿ ಮಾಡೋದು ತುಂಬಾನೇ ಡಿಫಿಕಲ್ಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸ್ಪೆಷಲಿ ನಮ್ಮ ಟೀಮ್, ಪ್ರೊಡಕ್ಷನ್ ಟೀಮ್, ಯಾಕಂದ್ರೆ ಅವ್ರು ಎಲ್ಲ ಕೆಲಸನೂ ಮಾಡಿದ್ರು. ಆರ್ಟ್ ಡಿಪಾರ್ಟ್ಮೆಂಟ್ ಕೆಲಸನ ಲಗೇಜ್ ಎತ್ತೋದ್ರಿಂದ ಹಿಡಿದು, ಊಟ ಕೊಡೋದ್ರಿಂದ ಹಿಡಿದು, ಡ್ರೈವರ್ ಇಂದ ಹಿಡಿದು A to Z ಕೆಲಸಕ್ಕೆ ಸುನೀಲ್, ಆರ್ಯನ್, ಮಂಜು, ನಮ್ಮ ಮಂಜು ಆರ್ಯನ್ ಅವನೇ, ಸೂರಜ್, ಸಚಿನ್. ಸೊ ನಮ್ಮ ಎಂಟೈರ್ ಟೀಮ್, ಡೈರೆಕ್ಷನ್ ಟೀಮ್, ಅವ್ರು ಯಾಕಂದ್ರೆ ಅವ್ರ ಎಫರ್ಟ್ ನಾರ್ಮಲಿ ನಮ್ಗೆ ಗೊತ್ತಾಗಲ್ಲ, ಅವ್ರ ಇಲ್ದೆ ಯಾವ್ದು ಕೆಲಸನೇ ಆಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸ್ಪೆಷಲ್ ವ್ಯಕ್ತಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕಿದೆ. ಯಾಕಂತ ಹೇಳಿದ್ರೆ ಶೂಟಿಂಗ್ ಆದ ನಂತರ ನನಗೆ ಆಲ್ಮೋಸ್ಟ್ ಡಾಕ್ಟರ್ ಹೇಳಿದ್ರೆ ನೀವು ಆಪರೇಷನ್ ಮಾಡ್ಕೊಳ್ಳಿ ಕಾಲ್ನ, ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳಿದ್ರು. ಸೊ ಆ ಟೈಮಲ್ಲಿ ನಾವು ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮೂಮೆಂಟ್ ಆದಾಗ ನನಗೆ ಅನ್ಸುತ್ತೆ ನನ್ನ ಕಾಲ್ ಆಪರೇಷನ್ ಮಾಡ್ಕೊಡೋದಕ್ಕಿಂತ ಜಾಸ್ತಿ ಪ್ರಾಜೆಕ್ಟ್ ಅನ್ನ ಫಿನಿಶ್ ಮಾಡ್ಕೊಡೋದು ತುಂಬಾ ಇಂಪಾರ್ಟೆಂಟ್ ಆ ಪಾಯಿಂಟ್ ಟೈಮಲ್ಲಿ. ಸೊ ಫ್ರಾಕ್ಚರ್ ಲೆಗ್ ಅಲ್ಲಿ ನಾವು ಆಲ್ಮೋಸ್ಟ್ ಶೂಟಿಂಗ್ ನ ಫಿನಿಶ್ ಮಾಡಿದ್ವಿ, ಕಾಲಿಗೆ ಬ್ಯಾಂಡೇಜ್ ಕಟ್ಟು ಇದೆಲ್ಲ ಮಾಡ್ಕೊಂಡು. ಶಬೀರ್ ಬಾಯ್ ಅಂತ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರು ಇದ್ದಾರೆ. ಪ್ರತಿದಿನ ಸರ್ ಶೂಟಿಂಗ್ ಹೋದ ಕೂಡಲೇ ಏನೋ ಒಂದು ಅವ್ರ ಆಯಿಲ್ ತಂದು ಬಿಸಿ ಏನೆಲ್ಲ ಮಾಡಿ ಇದ್ ಮಾಡೋರು. ಲಂಚ್ ಬ್ರೇಕ್ ಅಲ್ಲಿ ಎಲ್ಲ ಊಟಕ್ಕೆ ಹೋಗ್ತಿದ್ರು, ಅವ್ರು ನನ್ನ ಕಾಲ್ನ ಮತ್ತೆ ವಾಪಸ್ ಮಾಡಿ ಅದನ್ನ ಲೆವೆಲ್ ತಂದಿದ್ದು ಶಬೀರ್ ಬಾಯ್. ಶಬೀರ್ ಬಾಯ್, ಐ ಲವ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನಾನು ನಿಮ್ಗೆ ಕ್ರೆಡಿಟ್ ಹೇಳಿಲ್ಲ ಅಂತ ಹೇಳಿದ್ರೆ ಲಿಟ್ರಲಿ ಐ ಫೀಲ್ ಲೈಕ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಲಾಸ್ಟ್ ದಾಗ ಬಂದು ನಮ್ಮ ಟೀಮ್, ಮೇಘಾ, ಅರ್ಜುನ್ ಸರ್, ಅಂಡ್ ವಿರಾಟ್, ಶಿವಾನಿ, ಅಶ್ವಿನಿ, ಮತ್ತೆ ಬಿ ಸುರೇಶ್ ಸರ್. ಯಾಕಂತ ಹೇಳಿದ್ರೆ 2 ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ಮಾಡೋದಂತ ನಾವು ಡಿಸೈಡ್ ಮಾಡೋದು ತುಂಬಾ ಈಸಿ. ಬಟ್ ಆ ಲ್ಯಾಂಗ್ವೇಜಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರು ನಮ್ಮಲ್ಲಿ ಉಡುಪಿಗೆ ಬಂದು ಆ ಲ್ಯಾಂಗ್ವೇಜ್ ಅನ್ನ ಕಲ್ತು, ಅವ್ರು ನನಗೆ ಒಂದಿನ ವಿಡಿಯೋ ಕಾಲ್ ಅಲ್ಲಿ ಒಬ್ಬರ ಕನ್ನಡ ಟೀಚರ್ ಇಂಟ್ರೊಡ್ಯೂಸ್ ಮಾಡಿದ್ರು. ಏನ್ ಕೇಳಿದ್ರೆ ನಾವೆಲ್ಲ ಒಂದು ಟೀಮ್ ಅಪ್ ಆಗಿ ಒಂದು ಟೀಚರ್ನ ಅಸೈನ್ ಮಾಡ್ಕೊಂಡಿದ್ದೀವಿ, ಅವ್ರ ಹತ್ರ ಡೈಲಿ 1 hour ನಾವು ಟೈಮ್ ತಕೊಂಡು ಕನ್ನಡ ಕಲಿತಿದ್ದೀವಿ ಅಂತ ಹೇಳಿ. ಸ್ಪೆಷಲ್ ಅಂಡ್ ಮೇಘಂಗೂ ಮರಾಠಿ ಅಂತ ಒಂದು ಟೀಚರ್ ಕೊಟ್ಟು, ಸೊ ತುಂಬಾ ಎಫರ್ಟ್ ಹಾಕಿದ್ದೆ 2 ಲ್ಯಾಂಗ್ವೇಜ್ ಮಾಡುವಾಗ. ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಕ್ಕೆ ನೀವೆಲ್ಲ ಇನ್ನೂ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟ್ ಇಂದನೇ ನಾವು ಬೆಳೆಯೋಕ್ಕಾಗೋದು. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಕವಿ ಶೆಟ್ಟಿ ಅವರೇ. ಸೊ ನಿಮ್ಮ ಮಾತುಗಳಿಂದ ಗೊತ್ತಾಗುತ್ತೆ ಸೊ ಎಷ್ಟು ನಿಮ್ಮ ಅಂತರಾಳದಲ್ಲಿ ಇರುವಂತಹ ಕೆಲಸದ ಬಗ್ಗೆ ಇರುವಂತಹ ಶ್ರದ್ಧೆ. ಸೊ ಇದು ಇನ್ನಷ್ಟು ಎತ್ತರಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಸೊ ವೆಲ್, ಈಗ ನೆಕ್ಸ್ಟ್ ದ ವೆರಿ ಗಾರ್ಜಿಯಸ್ ಮೇಘಾ ಶೆಟ್ಟಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಒಂದು ಕಿರುತೆರೆಯಿಂದ ಬೆಳ್ಳಿ ತೆರೆಗೆ ಅವರ ಸಿನಿಮಾದ ಒಂದು ಜರ್ನಿ ಹೇಗೆ ಮುಂದುವರಿತಾ ಇದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಫ್ರಮ್ ಕೈವಾ, ಅದನ್ನು ಕೂಡ ನಾವೆಲ್ಲರೂ ಕೂಡ ನೋಡಿದೀವಿ. ಸೊ ಪ್ಲೀಸ್ ವೆಲ್ಕಮ್ ಮೇಘಾ ಶೆಟ್ಟಿ ಆನ್ ಸ್ಟೇಜ್. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಮಾತಾಡ್ಬಿಟ್ರು, ನಾನೇನು ಮಾತಾಡ್ಲಿ. ಎಲ್ಲರೂ ಇರೋ ಸಿನಿಮಾ ಕಥೆಯಿಂದ ಹಿಡಿದು ಏನೇನಾಯ್ತು ಎಲ್ಲಾನು ಹೇಳ್ಬಿಟ್ರು. ಸೊ ನಾನು ಈ ಸಿನಿಮಾದಲ್ಲಿ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಬಂದು ಇದೊಂದು ಪ್ರೀಕ್ವಲ್ ಸಿನಿಮಾ. ಅಂದ್ರೆ ಇದರಲ್ಲಿ ಒಂದು ಸಣ್ಣದಾಗಿ ಒಂದು ಮಿಲಿಟರಿ ಪೋರ್ಷನ್ ಏನಿದೆ ಅದನ್ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ತೋರ್ಸೋದಕ್ಕೆ ಹೊರಟಿದೀವಿ. ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಒಂದು ಬಜಾರಿ ಪಾತ್ರ, ತುಂಬಾ ಬಜಾರಿ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಈ ಸಿನಿಮಾದಲ್ಲಿ. ಕತೆ ತುಂಬಾ ಚೆನ್ನಾಗಿದೆ. ಏನಿಲ್ಲ ಅಂದ್ರೂ ಸಡಗರ ರಾಘವೇಂದ್ರ ಸರ್ ನನ್ನ ಕತೆನ ಒಂದ್ 4-5 ಸತಿ ಹೇಳಿದ್ದಾರೆ. ಸ್ಕ್ರಿಪ್ಟ್ ಸಮೇತ ಕಂಪ್ಲೀಟ್ ಆಗಿ ಕೂರಿಸ್ಕೊಂಡು ಹೀಗ್ ಬರುತ್ತೆ ಹಾಗ್ ಬರುತ್ತೆ ಅಂತ ತುಂಬಾ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಆಕ್ಟಿಂಗ್ ಮಾಡುವಾಗ್ಲೂ ಅಷ್ಟೇ. ಆಮೇಲೆ ಭಾಷೆ ನಮ್ ಕನ್ನಡ ಅಂದ್ಮೇಲೆ ನಾವು ಮಾತಾಡ್ತೀವಿ. ಬಟ್ ಮರಾಠಿ ಅನ್ನೋ ಭಾಷೆ ಬಂದಾಗ ನನಗ್ ಸ್ಟಾರ್ಟಿಂಗ್ ತುಂಬಾ ಭಯ ಇತ್ತು. ಯಾಕಂದ್ರೆ ನನ್ಗೆ ಮರಾಠಿ ಗೊತ್ತೇ ಇಲ್ಲ, ನನ್ ಮಾತಾಡೂ ಇಲ್ಲ, ನನ್ಗೆ ಅರ್ಥನೂ ಆಗ್ತಿರ್ಲಿಲ್ಲ.
ಸೊ ಅಟ್ ಎ ಟೈಮೇ ಮರಾಠಿ ಮತ್ತೆ ಕನ್ನಡ ಭಾಷೆನ ಎರಡೂ ಶೂಟ್ ಮಾಡ್ತಾರೆ ಅಂದಾಗ ನಂಗೆ ತುಂಬಾ ಭಯ ಆಗಿತ್ತು. ಹೇಗಪ್ಪ ಮರಾಠಿ ಮಾತಾಡ್ಲಿ, ಏನ್ ಮಾತಾಡ್ಲಿ, ಏನೂ ಗೊತ್ತಿಲ್ಲ. ಜೊತೆಗೆ ಮರಾಠಿ ಆರ್ಟಿಸ್ಟ್ಗಳೆಲ್ಲರೂ ಬೇರೆ ಇದ್ರು. ಸೊ ಅವ್ರ ಜೊತೆಗೆ ನಾನು ನಿಂತ್ಕೊಂಡು ಹೇಗ್ ಮಾತಾಡೋದು ಅನ್ನೋ ಒಂದು ಭಯ ತುಂಬಾನೇ ಇತ್ತು. ಬಟ್ ಅದಾದ ನಂತರ ನನಗೆ ಅಂತ ಒಂದು ಮರಾಠಿ ಟೀಚರ್ನ ನನಗೆ ಅವರು ಅಪಾಯಿಂಟ್ ಮಾಡಿಕೊಟ್ರು ಟೀಮ್ ಇಂದ. ಸೊ ಅವರು ನನಗೆ ಸ್ಕ್ರಿಪ್ಟ್ ಅಂದ್ರೆ ನಾವು ಶೂಟಿಂಗ್ ಹೋಗ್ತೀವಿ ಅಂತ ಅಂದ್ರೆ ಅದಕ್ಕಿಂತ ಮುಂಚೆನೆ ಒಂದು 10 days 15 days ನಾನು ಸ್ಕ್ರಿಪ್ಟ್ ಕೇಳ್ತಿದ್ದೆ, ಸ್ಕ್ರಿಪ್ಟ್ ನ ಕೊಡ್ತಾ ಇದ್ರು. ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಮರಾಠಿ ಟೀಚರ್ ದಿನ ನನ್ನ ಹತ್ರ 1 hour 2 hour ನನ್ಗೆ ಅದನ್ನ ಹೇಳ್ಕೊಡ್ತಾ ಇದ್ರು. ಸೊ ಹೇಳ್ಕೊಡ್ತಾ ಪ್ರಾಕ್ಟೀಸ್ ಮಾಡ್ತಾ ಸೊ ಆನ್ ಸ್ಪಾಟ್ ಅಲ್ಲಿ ನಮ್ಗೆ ಮರಾಠಿ ಮಾತಾಡೋದು ನಿಜವಾಗ್ಲೂ ತುಂಬಾ ಈಸಿ ಆಯ್ತು ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಪ್ರೊಡಕ್ಷನ್ ಟೀಮ್ ಬಗ್ಗೆ ನಾವು ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಕ್ವಾಲಿಟಿ ಆಗಿರ್ಲಿ, ಆಮೇಲೆ ನಮ್ಮ ಸಿನಿಮಾಗೆ ಏನ್ ಬೇಕು ಅದ್ ಯಾವ್ದ್ರಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಈ ಒಂದು ಸಿನಿಮಾನ ತುಂಬಾ ಚೆನ್ನಾಗಿ ತಗೊಂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರತಿ ಒಂದ್ರಲ್ಲೂ ಅವ್ರ ಸಪೋರ್ಟ್ ತುಂಬಾನೇ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್ ಇಂದ ಎಲ್ರಿಗೂ ಕೂಡ. ಅಂಡ್ ನಮ್ಮ ಸಡಗರ ರಾಘವೇಂದ್ರ ಸರ್ ಪ್ರತಿ ಪಾಯಿಂಟ್ ಅಲ್ಲೂ ಕೂಡ ಅಂದ್ರೆ ನಮ್ದು ಹೆಂಗಿತ್ತು ಅಂದ್ರೆ ನಮ್ ಸಿನಿಮಾ ಟೈಮಲ್ಲಿ ನಾವ್ ಮಲ್ಗೋದ್ ಯಾವಾಗೂ 2 ಗಂಟೆಗೆ ಮಲಗ್ತಾ ಇದ್ವಿ, ಮತ್ ಇಮಿಡಿಯೇಟ್ 4-5 ಗಂಟೆಗೆ ಎದ್ಬಿಟ್ಟು ಇಮಿಡಿಯೇಟ್ ಆಗಿ ಶಾರ್ಟ್ ಬರ್ತಾ ಇದ್ವಿ. ಯಾರಿಗೂ ನಿದ್ದೆ ಇರ್ತಾ ಇರ್ಲಿಲ್ಲ. ಅಂಡ್ ಸರ್ ಅಂತೂ ಸೆಟ್ ಅಲ್ಲಿ ಇದ್ದಾಗ ಊಟನೇ ಮಾಡ್ತಾ ಇರ್ಲಿಲ್ಲ. ಅವರು ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಾನೆ ಹೇಳ್ಬೋದು. ನಿಜವಾಗ್ಲು ಇಡೀ ಒಂದು ತಂಡ ಎಷ್ಟೇ ಏಳು ಬೀಳು ಇದ್ರು, ಎಷ್ಟೇ ಕಷ್ಟಗಳು ಎದುರಾದ್ರು ಅದ್ ಯಾವ್ದನ್ನು ಲೆಕ್ಕಿಸ್ದೆ ಇದು ನನ್ ಸಿನಿಮಾ, ನಾನ್ ಮುಗಿಸ್ಲೇಬೇಕು ಅಂತ ನಿಂತ್ಕೊಂಡು ಇವತ್ತು ಈ ಸಿನಿಮಾನ ಮುಗಿಸಿದ್ದಾರೆ. ಸೊ ಥ್ಯಾಂಕ್ ಯು ಸಡಗರ ರಾಘವೇಂದ್ರ ಸರ್. ಅಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ನಾನು ಹೇಳಲೇಬೇಕು. ಸಿನಿಮಾದಲ್ಲಿ ಎಲ್ರು ಕೂಡ ತುಂಬಾ ಮುದ್ದಾಗಿ ತೋರಿಸಿದ್ದಾರೆ. ಆಮೇಲೆ ಆಗ್ಲೇ ಎಲ್ರು ಹೇಳ್ದಂಗೆ ನಾವು ಸಿನಿಮಾ ಮಾಡಿರೋದು ಯಾವ್ದು ಕಾಮನ್ ಪ್ಲೇಸ್ ಅಲ್ಲಂತೂ ನಾವು ಖಂಡಿತವಾಗ್ಲೂ ಮಾಡಿಲ್ಲ. ಅಂದ್ರೆ ಬೆಂಗಳೂರಲ್ಲಿ ನಾವು ಪೋರ್ಷನ್ ತುಂಬಾ ಕಮ್ಮಿ ಮಾಡಿರೋದು, ಅದ್ ಬಿಟ್ರೆ ಎಲ್ಲ ಹೊರಗಡೆನೆ ಮಾಡಿರೋದು ಸಿನಿಮಾ. ಆ ಸಿನಿಮಾ ಮಾಡಿರೋ ಜಾಗ ಎಂತದ್ದು ಅಂದ್ರೆ ಬೆಟ್ಟ ಗುಡ್ಡ, ತುಂಬಾ ಸ್ಲೋಪ್ ಇರೋ ಅಂತ ಜಾಗ, ಕೆಳಗ್ ನೋಡಿದ್ರೆ ಬಿದೋಗೋ ಅಂತ ಜಾಗ, ಅಲ್ಲಿ ಕೆನೋಪಿ ಹಾಕಕ್ಕೂ ಜಾಗ ಇರ್ತಿರ್ಲಿಲ್ಲ, ಆಮೇಲೆ ಲೈಟಿಂಗಿಗೂ ಜಾಗ ಇರ್ತಿರ್ಲಿಲ್ಲ. ಸೊ ಅಂತ ಒಂದು ರಿಸ್ಕಿ ಜಾಗದಲ್ಲಿ ನಾವು ಈ ಒಂದು ಶೂಟಿಂಗ್ ನ ಮಾಡಿದೀವಿ ಅಂತಾನೆ ಹೇಳ್ಬೋದು. ಬಟ್ ಅಂತ ಟೈಮಲ್ಲೂ ಕೂಡ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಮ್ಮ ಟೆಕ್ನಿಷಿಯನ್ಸ್ ಗಳಾಗಿರ್ಬೋದು, ನಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ನಿಜವಾಗ್ಲೂ ಅವ್ರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ನಾವು ಆರ್ಟಿಸ್ಟ್ ಅಂತ ಅಂದ್ರೆ ಹೋಗ್ತೀವಿ, ಮಲಗ್ತೀವಿ, ಎದ್ ಬರ್ತೀವಿ, ರೆಡಿ ಆಗ್ತೀವಿ, ಎದ್ ಬರ್ತೀವಿ. ಬಟ್ ಟೆಕ್ನಿಷಿಯನ್ಸ್ ಹಂಗಲ್ಲ. ನಮ್ಗೆ ಅಟ್ಲೀಸ್ಟ್ ಒಂದ್ 2 hour ಮಲ್ಗಕ್ ಸಿಕ್ರು. ಈಗ ಫಾರ್ ಎಕ್ಸಾಂಪಲ್ 2 ಗಂಟೆಗೆ ಶೂಟಿಂಗ್ ಮುಗೀತು ಅಂದ್ರೆ ನಾವ್ ಹೋಗಿ ಮಲ್ಕೊಂಡ್ ಬಿಡ್ತೀವಿ. ಬಟ್ ಅವ್ರು ಹಂಗಲ್ಲ. ಅವ್ರು ಪ್ಯಾಕ್ ಮಾಡಿ ಮೇಲಿಂದ ಎಲ್ಲ ಕೆಳಗ್ ತಗೊಂಬರೋ ಅಷ್ಟೊತ್ತಿಗೆ 4 ಗಂಟೆ ಆಗಿರೋದು. ಅಲ್ಲಲ್ಲೇ ಮಲ್ಕೊಂಡು 1 hour ಎಲ್ಲ ಮುಗಿಸ್ಕೊಂಡು ಮತ್ ಅದನ್ನ ಎಕ್ವಿಪ್ಮೆಂಟ್ಸ್ನೆಲ್ಲ ಬೆಟ್ಟ ಹತ್ಕೊಂಡು ತಗೊಂಡ್ ಹೋಗ್ಬೇಕಾಗಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಮಳೆ ಬರ್ತಾ ಇತ್ತು, ತುಂಬಾ ಬಿಸಿಲಿರ್ತಾ ಇತ್ತು, ಚಳಿ ಇತ್ತು, ಗಾಳಿ ಇತ್ತು. ಸೊ ಇದೆಲ್ಲವನ್ನು ಯಾವ್ದನ್ನು ಲೆಕ್ಕಿಸದೆ ನಮ್ಮ ಇಡೀ ಟೆಕ್ನಿಕಲ್ ಟೀಮ್ ಅಂಡ್ ಆರ್ಟ್ ಡಿಪಾರ್ಟ್ಮೆಂಟ್ ನಾನು ನಿಜವಾಗ್ಲೂ ಒಂದು ದೊಡ್ಡ ಚಪ್ಪಾಳೆ ಹೊಡಿಲೇಬೇಕು. ಯಾಕೆ ಅಂತ ಅಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟು ಯಾವ್ದನ್ನು ಲೆಕ್ಕಿಸದೆ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಹಾಗೂ ನನ್ನ ಆರ್ಟಿಸ್ಟ್ಗಳು, ಕೋ ಆರ್ಟಿಸ್ಟ್ ಕವಿಶ್ ಆಗಿರ್ಬೋದು, ಅರ್ಜುನ್ ಸರ್, ವಿರಾಟ್ ಸರ್ ಅಂಡ್ ಅಶ್ವಿನಿ ಅಂಡ್ ಶಿವಾನಿ, ಇನ್ನಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಸೊ ನಾನು ಮರಾಠಿ ಮಾತಾಡುವಾಗ ಇವನ್ ಐ ಡೋಂಟ್ ನೋ ಮರಾಠಿ, ಐ ಥಿಂಕ್ ದ ಮರಾಠಿ ಆರ್ಟಿಸ್ಟ್ ಹ್ಯಾಡ್ ಸಪೋರ್ಟೆಡ್ ಮಿ ರಿಯಲಿ ವೆಲ್. ಮಾತಾಡೋದಕ್ಕೆ ನಂಗೆ ತುಂಬಾ ಸಹಾಯ ಮಾಡಿದ್ರೆ. ಆಮೇಲೆ ಅವ್ರು ಕನ್ನಡ ಮಾತಾಡೋದನ್ನ ಅಂದ್ರೆ ನಂಗೆ ತುಂಬಾ ಖುಷಿ ಆಗಿದೆ ಅಲ್ಲಿ ಅಂದ್ರೆ ಅವ್ರು ಕನ್ನಡನ ತುಂಬಾ ಚೆನ್ನಾಗಿ ಕಲ್ತು ತುಂಬಾ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ರು. ಅದ್ ನೋಡಿದಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ಥ್ಯಾಂಕ್ ಯು ಎಲ್ಲ ನನ್ನ ಕೋ ಆರ್ಟಿಸ್ಟ್ಗೆ ನಂಗೆ ತುಂಬಾ ಸಪೋರ್ಟ್ ಮಾಡೋದಕ್ಕೆ. ಅಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್. ಟೀಸರ್ ರಿಲೀಸ್ ಆಗಿದೆ, ನೀವೆಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಇನ್ನೇನ್ ಸಿನಿಮಾ ನಾನು ಸ್ವಲ್ಪ ದಿನಗಳಲ್ಲೇ ಬರ್ತಾ ಇದೆ. ದಯವಿಟ್ಟು ಸಿನಿಮಾ ಎಲ್ರು ನೋಡಿ ನಮ್ಮ ಇಡೀ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಸರ್. ಈಗ ಇಲ್ಲ ಸರ್, ಅವಾಗ ಅಂದ್ರೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ಆವಾಗ ನಾನು ಸ್ಕ್ರಿಪ್ಟ್ ನ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದೆ. ಮರಾಠಿ ಬರಲ್ಲ ಸರ್.
ನಿಜವಾಗ್ಲೂ ಈಗ ಮರಾಠಿ ಬರಲ್ಲ, ಅಂದ್ರೆ ಗ್ಯಾಪ್ ಆಯ್ತು, ತುಂಬಾ ಗ್ಯಾಪ್ ಆಯ್ತು, ಅಂದ್ರೆ ಮಾತಾಡಕ್ ಯಾರು ಸಿಕ್ಕಿಲ್ಲ. ಅದಾದ್ಮೇಲೆ ಸಿನಿಮಾಗೆ ಅಂತ ಎಷ್ಟು ಬೇಕಿತ್ತು ಅಷ್ಟು ನಾನು ಕಲ್ತಿದ್ದೆ ಅಷ್ಟೇ, ಬಟ್ ಈಗ ಮರಾಠಿ ಬರಲ್ಲ. ಬಟ್ ಸಿನಿಮಾದಲ್ಲಿ ಮಾತಾಡಿದೀನಿ, ಗೊತ್ತಿಲ್ಲ. ಇಲ್ಲ ಸರ್, ತುಂಬಾ ಗ್ಯಾಪ್ ಆಯ್ತು. ನಾವು ಸಿನಿಮಾ ಮುಗಿಸಿ ಹತ್ತತ್ರ ಎಷ್ಟು ತಿಂಗಳಾಗಿರ್ಬೇಕಲ್ಲ, ಒಂದ್ 6 months ಮೇಲಾಗಿದೆ. 6 months ಮೇಲಾಗಿದೆ ನಾವು ಸಿನಿಮಾ ಮುಗಿಸಿ, ಹಂಗಾಗಿ ನಂಗೆ ಟಚ್ ಇಲ್ಲ, ಆಮೇಲೆ ಎಲ್ಲ ಮರ್ತೋಗ್ಬಿಟ್ಟಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಿನಿಮಾ ಸರ್ ಮಾತಾಡ್ಬೇಕಂದ್ರೆ ಅವ್ರು ಹೇಳಿದ್ರು 2 ಭಾಷೆಗಳಲ್ಲಿ ಡೈರೆಕ್ಟ್ ನಾವು ಶೂಟ್ ಮಾಡಿದೀವಿ ಅಂತ. ಅದು ಒಂದು ಕನ್ನಡ, ನಮ್ಮ ಹೆಮ್ಮೆಯ ಕನ್ನಡ, ಸೊ ಹಾಗೂ ಮರಾಠಿ ಭಾಷೆಯಲ್ಲಿ. ಇಲ್ಲಿ ನಮ್ಮ ಕನ್ನಡದ ಕಲಾವಿದ್ರು ಅವರ ಡೈಲಾಗ್ಸ್ ಅನ್ನ ಮರಾಠಿನಲ್ಲಿ ಮಾತಾಡಿದ್ರೆ, ಅಲ್ಲಿ ನಮ್ಮ ಮರಾಠಿ ಕಲಾವಿದ್ರು ಅವರ ಡೈಲಾಗ್ಸ್ ಅನ್ನ ಕನ್ನಡ ಒಂದು ಇದರಲ್ಲಿ ಕನ್ನಡ ಸಿನಿಮಾದಲ್ಲಿ ಕನ್ನಡದಲ್ಲಿ ಕೂಡ ಮಾತಾಡಿದ್ದಾರೆ. ಸೊ ಹೇಳ್ತಾ ಇದ್ರು ಮೇಘ ಅವ್ರು ಮಾತಾಡ್ಬೇಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ ಅಂತ. ಸಿನಿಮಾದಲ್ಲಿ ನಾವು ನೋಡ್ಬೋದು ಹೇಗೆ ಬರುತ್ತೆ ಅನ್ನೋದು. ಈಗ ನಮ್ಮ ಮರಾಠಿ ಕಲಾ, ನನ್ನ ಹೆಸರು ವಿರಾಟ್ ಮಡಕೆ. ಓಕೆ, ವಿರಾಟ್ ಮಡಕೆ ಅವರು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ಥ್ಯಾಂಕ್ ಯು ಸೋ ಮಚ್. This is very overwhelming, and to be part of such a project is also overwhelming. मैं हिंदी में बात करता हूँ तो अच्छा रहेगा. आई थिंक ऐसा एक्सपेरिमेंट करने के लिए बहुत करेज लगता है. सो फर्स्ट ऑफ ऑल, आई वुड लाइक टू congratulate and say thank you to the producers and the director and Kavish to getting it all together, because जैसे सर बोल रहे थे, beyond language, emotions is what connects us, and I think this film is that experiment which has done it in a very commercial and entertaining way, and that for me was a very big opportunity. So thank you, sir. Vijay Anna, Deepak Rane sir, he found us and got us here. Vijay Anna, who's been supporting the film since the first day, Kothari sir, and all the producers, and especially Kavish for bringing it all together. Megha, Arjun, Ashwini, Shivani, I mean all the actors. It was a lovely experience, and it's really overwhelming to be here, and I hope this experiments, hits the right chord with both the audiences, Marathi and Kannada, and we hope that it entertains everybody alike. So it was a tough journey for everybody, but I think everybody's persistence pulled off, and we could manage to speak Kannada, and like all the Kannada actors could speak Marathi really well, and that exchange, that cultural exchange was very very touching. I could say that I fell in love with Karnataka. Karnataka is beautiful, people are beautiful, I love the food here, and it was a lovely experience, and I hope that this film reaches to maximum number of people, and they enjoy it. And thank you so much for having us. Thanks a lot. ವಿರಾಟ್ ಮಡಕೆ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ವಿರಾಟ್ ಅವ್ರಿಗೆ, ಅಂಡ್ ಆಲ್ಸೋ ಫಾರ್ ಅಶ್ವಿನಿ. ವೆಲ್ಕಮ್ ಟು ಕನ್ನಡ ಫಿಲಂ ಇಂಡಸ್ಟ್ರಿ. ಸೊ ಈಗ ನಮ್ಮ ಮರಾಠಿ ಆರ್ಟಿಸ್ಟ್ ಅಶ್ವಿನಿ ಚಾವ್ರೆ ಅವರನ್ನ ಬರಮಾಡ್ಕೊಳ್ಳೋಣ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. Don't laugh. She always smiles when I speak Kannada, but she encourages also. So thank you, Megha. I would like to thank you all the ladies and gentlemen, all guests here, producers and member of the press. ನನಗೆ ಕನ್ನಡ ಅರ್ಥ ಆಗಿತ್ತಾ, ಸ್ವಲ್ಪ ಮಾತಾಡಕ್ಕೆ ಬರುತ್ತೆ. So please allow me to speak in English. With your permission, I can talk in English. So I would like to thank the production, Deepak Rane Films and Indian Film Factory, Kavi Shetty, for bringing me into this film and believing me that I can play this character in the film in both the languages. So
basically I stay in Bangalore and I work here. So always, I mean, like, though I am a Maharashtrian, I mean, like, Kannadigas and Karnataka people had always welcomed us from heart, and I hope in this film also you will accept all of us. I mean, like, all Marathi artists in our Kannada industry. So thank you so much. So I would like to talk about my character. So I'm playing very interesting character where actually I am playing a journey of my character. So I don't know whether I can speak, but I think you will see in the film, and you might have seen in the teaser. I would not say this as a like Operation London Cafe team. I would want to say it as a family, because in entire 3 years, the team has become family. So yeah, thank you, sir, Deepak Rane sir, and entire producers to believing in me and trusting me. So thank you so much. ಥ್ಯಾಂಕ್ ಯು ಅಶ್ವಿನಿ ಅವರೇ, ಥ್ಯಾಂಕ್ ಯು ಸೋ ಮಚ್. I'll hold it. Thanks. ಓಕೆ, ಸೊ ಈಗ ನಮ್ಮ ಸಿನಿಮಾದಲ್ಲಿ ಆಫೀಸರ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತ ಅರ್ಜುನ್ ಕಾಪಿಕಾಡ್ ಅವರನ್ನ ಬರ್ಮಾಡ್ಕೊಳ್ಳೋಣ. ತುಳು ಸಿನಿಮಾದಲ್ಲಿ ಬಹಳ ದೊಡ್ಡ ಹೆಸರು, ಅದ್ಭುತವಾದಂತಹ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ಸೊ ಅರ್ಜುನ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನ್ನ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದರೆ ಒಂದು ತುಳು ಸಿನಿಮಾದಲ್ಲಿ ಒಂದು ಚಿಕ್ಕ ಕಲಾವಿದ ನಾನು. ಸೊ ಅವನನ್ನು ಕರ್ಕೊಂಡು ಬಂದು ಇಂಥ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಮೈ ಡಾರ್ಲಿಂಗ್ ಕವಿ ಶೆಟ್ಟಿ. ಡಾರ್ಲಿಂಗ್ ಅಂತ ಕರೆದಾಗ ಸ್ವಲ್ಪ ಮಿಸ್ಗೆ ಏನಾದ್ರು ಮಾಡ್ಕೊಬೇಡಿ, ನಾನು ಹಾಗೆ ಮಾತಾಡೋದು. ಸೊ ಮೈ ಡಾರ್ಲಿಂಗ್ ಯು ಆರ್ ಲುಕಿಂಗ್ ಫ್ಯಾಬ್ಯುಲಸ್ ಆನ್ ಸ್ಕ್ರೀನ್. ತುಂಬ ಸಕ್ಕದಾಗಿ ಕಾಣ್ತಾ ಇದ್ದಾರೆ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ರಾಘು ಸರ್. ರಾಘು ಸರ್ ಬಗ್ಗೆ ತುಂಬ ಇವಾಗ ಹೇಳಿದ್ರಿ. ಈಸ್ ಅ ವೆರಿ ಗುಡ್ ಟೆಕ್ನಿಷಿಯನ್, ವಿ ಆಲ್ ನೋ ದ್ಯಾಟ್. ಅದರ ಜೊತೆ ಅವರೊಂದು ಒಳ್ಳೆ ಕಲಾವಿದ ಕೂಡ. ಯಾಕಂದರೆ ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ, ಬಿಕಾಸ್ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಸೀನ್ ಮಾಡಬೇಕಾದ್ರೂ ಆ ಮಾಡ್ಯುಲೇಷನ್ ಜೊತೆ ಅವ್ರು ಫಸ್ಟ್ ನಮ್ಗೆ ಆ್ಯಕ್ಟ್ ಮಾಡಿ ತೋರಿಸ್ತಾ ಇದ್ರು. ಸೊ ಇಟ್ ವಾಸ್ ಪ್ಲೆಷರ್, ನಿಮ್ಮ ಜೊತೆ ಕೆಲಸ ಮಾಡೋದೊಂದು ಪ್ಲೆಷರ್ ಆಗಿತ್ತು ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಹೇಳ್ಬೇಕಾ ಸರ್? ಹೊಡಿತೀರಾ ಆಮೇಲೆ? ಇಲ್ಲ ಕಮ್ಮಿ ಮಾಡಿ ಸರ್, ತುಳು ಬಾದನ್ನ ಕೂಡ ವಿಷಯ ಅಂತ. ಇಟ್ ಇಸ್ ಅ ಸ್ಟ್ರಿಕ್ಟ್ ಆಫೀಸರ್, ಅಷ್ಟೇ ಹೇಳ್ತೀನಿ ನಾನು. ಯಾಕಂದ್ರೆ ತುಂಬ ಹೇಳಕ್ ಹೋಗಲ್ಲ, ಯಾಕಂದ್ರೆ ಸರೇ ಬಿಟ್ಕೊಟ್ಟಿಲ್ಲ, ನಾನು ಕೊಟ್ರೆ ಮತ್ತೆ ಪ್ರೊಡ್ಯೂಸರು ನನ್ನನ್ನು ನೋಡ್ತಾ ಇದ್ದಾರೆ ಅವಾಗಿಂದ. ಸೊ ಜಾಸ್ತಿ ಹೇಳಲ್ಲ. ಸೊ ವಂಡರ್ಫುಲ್ ಕ್ಯಾರೆಕ್ಟರ್ ನಂಗೆ ಕೊಟ್ಟಿದ್ದಾರೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇಘಾಜಿ, ಐ ಸಾ ಯೋರ್ ಸಾಂಗ್. ಐ ಡೋಂಟ್ ನೋ ಇಫ್ ಎವ್ರಿಬಡಿ ಎಲ್ಸ್ ಸೀನ್, ಬಟ್ ಸಾಂಗ್ ಸರ್ ತೋರಿಸಿದ್ದಾರೆ ನನಗೆ. So at that point, I felt you were possessed with what performance you have given there in that song. It was amazing. So it's a pleasure working with you too, and Viratji and Ashwini ma'am, everybody. ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಸೊ ಒನ್ಸ್ ಅಗೇನ್ ಇಡೀ ಟೀಮ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ನನ್ನಂತ ಒಂದು ಚಿಕ್ಕ ಕಲಾವಿದನಿಗೆ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಚಿಕ್ಕ ಕಲಾವಿದ ಆದ್ರೆ ಅವರ ಮಾತು ಅದು, ಬಟ್ ನಿಜವಾಗ್ಲೂ ಅವರ ಸಿನಿಮಾ, ತುಳು ಸಿನಿಮಾನ ನೋಡಿದ್ರೆ ಅವರ ಪಾತ್ರಗಳೆಲ್ಲ ನಿಜಕ್ಕೂ ಕೂಡ ಥಿಯೇಟ್ರಿಂದ ಹೊರಗೆ ಬರ್ತಾ ಇದ್ರೆ ಸಿನಿಮಾ ನೋಡಾದ್ಮೇಲೆ ಅವರ ನೆನಪು, ಅವರ ಪಾತ್ರದ ನೆನಪು ನಮ್ಮೊಟ್ಟಿಗೆ ಸದಾ ಉಳಿಯುತ್ತೆ. ಹಾಗೆ ಪ್ರೆಸ್ ಮೀಟ್ ನ ಕೊನೆಯ ಭಾಗಕ್ಕೆ ನಾವು ಬರ್ತಾ ಇದ್ದೀವಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇವತ್ತಿನ ಕಾರ್ಯಕ್ರಮವನ್ನ ನಾವು ಡೈರೆಕ್ಟರ್ ಸರ್ ಮಾತಿಂದ ಪ್ರಾರಂಭ ಮಾಡಿದ್ವಿ. ಸೊ ಸಿನಿಮಾಗೆ ತಂದೆ ತಾಯಿ, ನಿರ್ದೇಶಕರು ಹಾಗೂ ನಿರ್ಮಾಪಕರು. ಈಗ ತಂದೆಯ ಸ್ಥಾನದಲ್ಲಿರುವಂತ ನಮ್ಮ ನಿರ್ಮಾಪಕರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ವಿಜಯ್ ಕುಮಾರ್ ಶೆಟ್ಟಿ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಈಸ್ ಬೇಸಿಕಲಿ ಅಡ್ವೊಕೇಟ್ ಅಂಡ್ ಜೊತೆಗೆ ಹೋಟೆಲ್ ಇಂಡಸ್ಟ್ರಿಯಲ್ಲೂ ಕೂಡ ಒಳ್ಳೆ ಹೆಸರನ್ನ ಪಡ್ಕೊಂಡು ಮೊದಲ ಸಿನಿಮಾನ ನಿರ್ಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ವಿಜಯ್ ಕುಮಾರ್ ಶೆಟ್ಟಿ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಇನ್ನು ಮರಾಠಿನಲ್ಲಿ ಸಿನಿಮಾನ ಹೊರತಾ ಇರುವಂತ ನಮ್ಮ ದೀಪಕ್ ರಾಣೆ ಸರ್ ಅವರನ್ನ ಕೂಡ ನಾವು ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ದೀಪಕ್ ಪಾಂಡುರಂಗ್ ರಾಣೆ ಅವರನ್ನ. ಸೊ ಮರಾಠಿನಲ್ಲಿ ಆಲ್ರೆಡಿ 7 ರಿಂದ 8 ಸಿನಿಮಾಗಳನ್ನ ಅವರು ಹೊರತಂದಿದ್ದಾರೆ. ಸೊ ಈಗ ಕನ್ನಡದಲ್ಲಿ ಈ ಒಂದು ಸಿನಿಮಾನ ನಮ್ಮ ಇಂಡಿಯನ್ ಫಿಲ್ಮ್ ಫ್ಯಾಕ್ಟರಿ ಹೊರತಾ ಇರ್ತಾ ಇದ್ರೆ, ರಾಣೆ ಫಿಲ್ಮ್ಸ್ ಮೂಲಕ ದೀಪಕ್ ಸರ್ ಈ ಒಂದು ಸಿನಿಮಾನ ಹೊರತಾ ಇರ್ತಾ ಇದ್ದಾರೆ. ಅಂಡ್ ಆಲ್ಸೋ ಜೊತೆಗೆ ನಮ್ಮ ರಮೇಶ್ ಕೊಠಾರಿ ಸರ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಮತ್ತು ವಿಜಯ್ ಪ್ರಕಾಶ್ ಅವರನ್ನ ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ.
ವೇದಿಕೆಯಲ್ಲಿರುವ ಎಲ್ಲ ಮಾಧ್ಯಮ ಮಿತ್ರರೇ ಹಾಗೂ ಟಿವಿ ಮಾಧ್ಯಮದವರೇ, ಎಲ್ಲರಿಗೂ ನಮಸ್ಕಾರ. ನಾನು ಸಿನಿಮಾ ರಂಗದವನಲ್ಲ, ನಾನು ಅಡ್ವೊಕೇಟ್ ವೃತ್ತಿಯನ್ನು ಮಾಡ್ತಾ ಇದ್ದೆ. ನನಗೆ ಕವಿಶ್ ಜಿಲ್ಕಾ ಏನು ಮೂವಿ ರಿಲೀಸ್ ಆಯಿತು 2020 ಕವಿಶ್ ನನಗೆ ತುಂಬ ಆತ್ಮೀಯರು. ಅವ್ರ ಜೊತೆ ನಾನು ಜಿಲ್ಕಾ ಪ್ರಮೋಷನ್ಗೆ ಅವ್ರ ಜೊತೆ ಹೋಗಿದ್ದೆ. ಹಾಗೆ ಅವ್ರ ಜೊತೆ ಪ್ರಮೋಷನ್ನಲ್ಲಿದ್ದೆ. ಹಾಗೆ ಅವ್ರ ಜೊತೆ ಮಾತಾಡುವಾಗ ಅವರು ಈ ಆಪರೇಷನ್ ಲಂಡನ್ ಕೆಫೆದು ಏನು ಸಿನಿಮಾದ ಒಂದು ಲೈನ್ನ ನನ್ನ ಹತ್ರ ಹೇಳಿದರು. ಸೊ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಯಾವಾಗಾದ್ರೂ ಒಂದ್ಸಲ ನಿಮ್ಗೆ ಒಂದು ಮೂವಿ ಪ್ರೊಡ್ಯೂಸ್ ಮಾಡ್ತೇನೆ ಅಂತ ತುಂಬಾ ಲಾಂಗ್ ಬ್ಯಾಕ್ ಅವರಿಗೆ ನಾನು ಕಮಿಟ್ ಮಾಡಿದ್ದೆ. ಬಟ್ ಕಾರಣಾಂತರಗಳಿಂದ ಆಗಿರ್ಲಿಲ್ಲ. ಬಟ್ ಈ ಏನು ಒಂದು ಸ್ಟೋರಿ ಲೈನ್ ನಾನು ಕವಿಶ್ ಅವ್ರು ಹೇಳಿದ್ನ ಕೇಳಿದೆ, ನಂಗೆ ತುಂಬಾ ಖುಷಿ ಆಯ್ತು. ಎಲ್ಲಕ್ಕಿಂತ ಜಾಸ್ತಿಯಾಗಿ ಕವಿಶ್ ಸಿನಿಮಾ ತರ ನೋಡಿದೆ, ಒಂದು ಪ್ಯಾಷನ್ ಆಗಿ ನೋಡಿದ್ದಾರೆ. ನಾನು ಅವ್ರನ್ನ ಮಸ್ತ್ ಸಲ ಅಬ್ಸರ್ವ್ ಮಾಡಿದೆ. ಅವರಿಗೆ ಕವಿಶ್ ನೀವೇನಾದ್ರೂ ಬಿಸ್ನೆಸ್ ಮಾಡ್ಬೋದಲ್ಲ, ಏನಾದ್ರೂ ಹೀಗೆ ಅಂತ ಏನಾದ್ರೂ ಕೇಳಿದ್ರೆ ಅವ್ರು ಹೇಳ್ತಿದ್ರು, ಏನೇ ಇದ್ರು ಅಣ್ಣ ನಾನು ಸಿನಿಮಾ ರಂಗಕ್ಕೆ ನಾನು ಸಿನಿಮಾ ರಂಗದಲ್ಲೇ ಮುಂದುವರಿತೇನೆ ಅಂತ ಯಾವತ್ತೂ ಹೇಳೋರು. ಸಿನಿಮಾದ ಬಗ್ಗೆ ಇರೋ ಅವರ ಪ್ಯಾಷನ್, ಅವರ ವಿಷನ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಸೊ ಅದಕ್ಕೆ ನಾನು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಅವ್ರ ಜೊತೆ ಈ ಸಿನಿಮಾ ಮಾಡ್ಲಿಕ್ಕೆ ಮುಂದಾದೆ. ಸೊ ಆವಾಗ ಕವಿಶ್ ಅವರೇ ಡೈರೆಕ್ಷನ್ ಮಾಡ್ತಾರಂತ ನಾನು ತಿಳ್ಕೊಂಡಿದ್ದೆ ಸಿನಿಮಾ ಅವ್ರೇನು ಸ್ಟೋರಿ ಲೈನ್ ಹೇಳುವಾಗ. ನಂತರ ಕವಿಶ್ ಅವ್ರು ಹೇಳಿದ್ರು, ಇಲ್ಲ ಅಣ್ಣ, ನಂದು ಮುಂಗಾರು ಮಳೆಯಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಾನು ಕೆಲಸ ಮಾಡಿದ್ದೀನಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಆವಾಗ ಕೋ ಡೈರೆಕ್ಟರ್ ಇದ್ರು ರಾಘವೇಂದ್ರ ಸರ್ ಅಂತೇಳಿ, ತುಂಬಾ ಡೆಡಿಕೇಟಿವ್ ಪರ್ಸನ್, ತುಂಬಾ ಸಿನಿಮಾಗಳಲ್ಲಿ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಸಾಧಾರಣ ಒಂದು 10-15 ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದಾರೆ. ಅಣ್ಣ ಅವರಿಗೆ ಒಂದು ಈ ಸಿನಿಮಾವನ್ನ ಡೈರೆಕ್ಷನ್ ಅವ್ರ ಕೈಯಲ್ಲಿ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ, ನನ್ನ ಸ್ಟೋರಿಗೆ ಅದೊಂದು ವ್ಯಾಲ್ಯೂ ಬರ್ತದೆ ಅಣ್ಣ, ಅವ್ರ ಕೈಯಲ್ಲಿ ಈ ಡೈರೆಕ್ಷನ್ ಮಾಡ್ಬೇಕಂತ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರು. ಆವಾಗ ರಾಘವೇಂದ್ರ ಸರ್ನ ಮೀಟ್ ಆದಾಗ ರಾಘವೇಂದ್ರ ಸರ್ ಅವ್ರ ಜೊತೆ ಕೂತ್ಕೊಂಡು ಈ ಸಿನಿಮಾದ ಬಗ್ಗೆ ಚರ್ಚೆ ಮಾಡಿದ್ವಿ. ಅದ್ರ ನಂತರ ಗೊತ್ತಾಯ್ತು ಕವಿಶ್, ನಾವ್ ಈ ಸಿನಿಮಾವನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆವಾಗ ಗೊತ್ತಾಯ್ತು ಕವಿಶ್ ರಾಘವೇಂದ್ರ ಸರ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರಂತ. ಅವರ ಡೆಡಿಕೇಶನ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಮೇಘಾ ಅವ್ರು ಹೇಳ್ತಿದ್ರು ಅವ್ರು ಊಟ ಸಹ ಮಾಡ್ತಾ ಇರ್ಲಿಲ್ಲ ಅಂತ. ನಿಜವಾಗಿ ಹೌದು, ಅವರು ಸಿನಿಮಾಕ್ಕೆ ಅಂದ್ರೆ ಸಿನಿಮಾನೇ ಊಟ ಮಾಡ್ತಾ ಇದ್ರು ಅಂತ ಹೇಳ್ತೀನಿ ನಾನು. ಯಾಕಂತ ಹೇಳಿದ್ರೆ ಅಷ್ಟು ಡೆಡಿಕೇಶನ್ ಇತ್ತು ಅವರು ಸಿನಿಮಾದ ಬಗ್ಗೆ. ಮತ್ತೆ ಬಜೆಟ್ ವಿಷಯ ಬಂದಾಗ ಕವಿಶ್ ಹೇಳಿದ್ರು, ಇಲ್ಲ ನಾವ್ ಹೀಗೆ ಚರ್ಚೆ ಮಾಡ್ತಿದ್ವಿ, ರಾಘವೇಂದ್ರ ಸರ್ ನಮ್ಮ ಹತ್ರ ಹೇಳ್ತಿದ್ರು, ನಾವು ಡಿಸ್ಕಸ್ ಮಾಡ್ತಿದ್ವಿ ಅಂತ. ಡೆಫಿನೆಟ್ಲಿ ನಾವು ಎಣಿಸಿದ್ಕಿಂತ ಬಜೆಟ್ ಜಾಸ್ತಿ ಆಗಿರ್ಬೋದು, ಬಟ್ ಕೆಲವೊಂದು ಟೈಮ್ ಏನು ಅಲ್ಲಿ ನಮ್ಗೆ ಸಿಚುವೇಶನ್ಸ್ ಬಂತು, ನಕ್ಸಲೈಟ್ ಬೇಸಲ್ಲಿ ನಾವು ಸಿನಿಮಾ ಮಾಡ್ತಾ ಇರೋದ್ರಿಂದ ಕೆಲವೊಂದು ಪ್ರಾಬ್ಲಮ್ಸ್ ಗಳು ಬಂತು. ಅಲ್ಲಿ ಡೆಫಿನೆಟ್ಲಿ ಅದು ಏನು ಮಾಡ್ಲಿಕ್ಕೆ ಬರುದಿಲ್ಲ, ಬೈ ನೇಚರ್ ಆದಂತ ಪ್ರಾಬ್ಲಮ್. ಅದಕ್ಕೆ ಎಲ್ಲ ಸ್ವಲ್ಪ ಬಜೆಟ್ ಜಾಸ್ತಿ ಆಯ್ತು, ನಾವು ಅದಕ್ಕೆ ಕೋಆಪರೇಟ್ ಮಾಡಿದೀವಿ. ಸಿನಿಮಾದ ವಿಷಯದಲ್ಲಿ ನಾವು ಎಲ್ಲೂ ಮೇಕಿಂಗ್ ಅಲ್ಲಿ ಕಾಂಪ್ರಮೈಸ್ ಆಗ್ಲಿಲ್ಲ. ತುಂಬಾ ಅಡೆತಡೆಗಳು ಬಂತು, ಕೆಲವು ಕವಿಶಿಗೆ ಇಂಜುರೀಸ್ ಆಯ್ತು, ಹಾಗೆ ತುಂಬಾ ಅಡೆತಡೆಗಳು ಬಂದ್ರು ಕೂಡ ನಾವೆಲ್ಲ ಅದನ್ನೆಲ್ಲ ಮೆಟ್ಟಿ ನಿಂತು ಈ ಸಿನಿಮಾವನ್ನ ಒಂದು ಹಂತಕ್ಕೆ ತೆಗೆದುಕೊಂಡು ಬಂದಿದ್ದೇವೆ. ಹಾಗೆ ಈ ಸಿನಿಮಾದಲ್ಲಿ ನಮ್ ಜೊತೆ ದೀಪಕ್ ರಾಣೆ ಸರ್, ಹಾಗೆ ರಮೇಶ್ ಸರ್, ವಿಜಯ್ ಪ್ರಕಾಶ್ ಸರ್, ಹಾಗೆ ಸುರೇಶ್ ಅಣ್ಣ, ರಮೇಶ್ ಅಣ್ಣ, ಮಹೇಂದ್ರ, ವಿವೇಕ್, ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಟೆಕ್ನಿಷಿಯನ್ ಟೀಮು ನಾಗಾರ್ಜುನ್ ಸರ್, ಹಾಗೆ ನಮ್ಮ ಆರ್ಟ್ ಡೈರೆಕ್ಟರ್ ವರದರಾಜ್ ಕಾಮತ್ ಸರ್, ಹಾಗೆ ಅನಿಲ್ ಸರ್, ಆಮೇಲೆ ನಮ್ಮ ಆರ್ಟಿಸ್ಟ್ ಬಂದು ಅರ್ಜುನ್ ಕಾಪಿಕಾಡ್ ಸರ್. ಈ ಅರ್ಜುನ್ ಕಾಪಿಕಾಡ್ ಸರ್ ಈಗ ಹೇಳ್ತಾ ಇದ್ರು, ನಮ್ಮಲ್ಲಿ ನಾನು ಸಣ್ಣ ಕಲಾವಿದ ಅಂತ ಹೇಳಿ. ತುಳು ಸಿನಿಮಾದಲ್ಲಿ ಸಾಧಾರಣ ಒಂದು 23-24 ಸಿನಿಮಾವನ್ನು ಮಾಡಿದ್ದಾರೆ ಅವರು. ಆದ್ರೂ ಕೂಡ ಅವರು ಅದನ್ನ ಸಣ್ಣ ಕಲಾವಿದ ಅಂತ ಹೇಳ್ಕೊಳ್ತಾ ಇದ್ದಾರೆ, ಹೇಗಂತ ಅರ್ಥ ಆಗ್ಲಿಲ್ಲ ನನ್ಗೆ. ಹಾಗೆ ನಮ್ಮ ಮರಾಠಿಯಿಂದ ಬಂದಿರುವಂತ ಆರ್ಟಿಸ್ಟ್ ವಿರಾಟ್ ಮಡಿಕೆ ಅವರು, ಅಶ್ವಿನಿ ಚಾವ್ರೆ ಅವರು, ಹಾಗೆ ಶಿವಾನಿ ಸುರ್ವೆ ಅವರು, ಎಲ್ರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ. ಮೇಘಾ ಅವರು ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ, ನಮ್ಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಸಿನಿಮಾ ಕಂಪ್ಲೀಟ್ ಸಿನಿಮಾ ಎಂಡ್ ಆಗುವವರೆಗೂ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ, ನಮ್ ಜೊತೆ ನಿಂತಿದ್ದಾರೆ. ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಪ್ರೊಡಕ್ಷನ್ ಟೀಮ್ ಆರ್ಯನ್, ಸುನಿಲ್, ಜಯೇಶ್, ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಫೈಟ್ ಮಾಸ್ಟರ್ಸ್
ಎಲ್ರಿಗೂ ಕೂಡ ಧನ್ಯವಾದ. ಹಾಗೆ ಎಲ್ಲಕ್ಕಿಂತ ಜಾಸ್ತಿ ನಂಗೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ನಮ್ಮ ವಿನಯ್ ಶೆಟ್ಟಿ ಅವರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಬಜೆಟ್ ಬಂದಾಗ ಅವ್ರ ಜೊತೆ ಕಿತ್ತಾಡೋದು ಇರ್ತಿತ್ತು ನನಗೆ, ಎಷ್ಟುಂಟು ಏನುಂಟು ಹೇಗುಂಟು ಅಂತ. ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಹಾಗೆ ಮಾಧ್ಯಮ ಮಿತ್ರರ ಹತ್ರ ಒಂದು ರಿಕ್ವೆಸ್ಟ್, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ, ದಯವಿಟ್ಟು ನೀವು ಇಷ್ಟು ದಿವಸ ತುಂಬಾ ಸಪೋರ್ಟ್ ಮಾಡಿದಿರಿ ನಮ್ಗೆ, ಮುಂದೆ ಕೂಡ ನಿಮ್ಮ ಸಪೋರ್ಟ್ ಅನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ನಮ್ಗೆ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. हेलो, नमस्कार एवरीवन। फिल्म के बारे में सबने बात किया है, सॉरी मैं हिंदी में बात कर रहा हूँ। मैं जेन्युइनली थैंक्स कहना चाहता हूँ कविश को, जिसने मुझे अप्रोच किया और ये कहानी सुनाई थी। उसके बाद में मेरा मीटिंग हुआ था राघवेंद्र सर के साथ में, एंड आई रियली लाइक कंसेप्ट, और मुझे यकीन था कि ये फिल्म बहुत अच्छी बनेगी, क्योंकि राघवेंद्र सर का उनका एक्सपीरियंस बहुत बड़ा था, और उन्होंने जिस तरह से वो नरेट किया था, जिस तरह से वो कहा था, काफ़ी इम्प्रेसिव था। और उसी वक्त हमने सोचा था कि हम ये फिल्म जो है वो कन्नड़ा मराठी 2 लैंग्वेज में करेंगे और साथ में पैन इंडिया जाएंगे। सो मेरे लिए भी ये फर्स्ट पैन इंडिया फिल्म है, मेरा भी डेब्यू है। सो थैंक यू राघवेंद्र सर, थैंक यू कविश। और उसके बाद में जो ये फिल्म के लिए जैसे पहले दिन से विजय सर ऑन थे, रमेश सर ऑन थे, इन्होंने उस प्रोजेक्ट को उस तरह से देखा था, और मेरे जुड़ने के बाद में उस प्रोजेक्ट में हमने बहुत ईमानदारी से मेहनत की है। प्रकाश सर, विजय प्रकाश सर भी जब ज्वाइन हुए तो इस पूरे प्रोजेक्ट को एक अच्छा ग्रिप आया, और हमने काफ़ी मेहनत से इस प्रोजेक्ट को आपके सामने लाने की कोशिश कर रहे हैं। इस प्रोजेक्ट का जो मेन आत्मा है वो इस फिल्म के आर्टिस्ट है, जो कन्नड़ा और मराठी इंडस्ट्री से आए हैं। उन्होंने एक प्लेटफॉर्म शेयर करके उन्होंने अपनी मेहनत का काफ़ी मतलब मेहनत का एग्जाम्पल सेट किया है। काफ़ी मेहनत की है उन्होंने लैंग्वेज लर्न करने में, और उस पर्टिकुलर एक प्रोजेक्ट के लिए उन्होंने लैंग्वेज लर्न किया, उन्होंने एक दूसरे को सपोर्ट किया। और थैंक्स टू प्रोडक्शन टीम, जिन्होंने इस फिल्म को बनाते टाइम जो कुछ झेला रहेगा आप लोगों ने थैंक यू तुम्हारे पेशेंस के लिए, थैंक यू वेरी मच। टेक्निकली मैं सबके नाम शायद ले नहीं पाऊंगा, लेकिन मुझे हमारे जो डीओपी सर है नागार्जुन सर, उन्होंने इसको इतना ब्यूटीफुली शूट किया है, और स्पेशली मेघा को वाह वाह क्या दिखाया उन्होंने, कमाल दिखाया। सर आर्ट डायरेक्टर सर, थैंक यू सो मच। आपने जो मेहनत की है इस फिल्म में, जिस तरीके से जो चीज़ें जहाँ होनी चाहिए थी वो जिस तरीके से आपने की है, थैंक यू सर, क्योंकि आप इससे जुड़े, इस फिल्म में मज़ा आ गया, क्योंकि ये आर्ट डिपार्टमेंट के बगैर उतना पॉसिबल नहीं था इसका विजुअल लाना। सेम टाइम पे सर मास्टर जी, थैंक यू सो मच। मैं जेन्युइनली बोलता हूँ, मैं मराठी इंडस्ट्री से हूँ, हमने हमारी इंडस्ट्री में काफ़ी अच्छे से हर चीज़ वर्कआउट की जाती है। इस टाइप का सिनेमा बनाने का मुझे मतलब क्या बोलूँ, भाग्य है मेरा कि ये बनाना मिला मुझे। और थैंक यू जिस तरीके से फाइट अपने प्रेजेंट की है, जो फाइट सीक्वेंस बने हैं, हम आज ज़्यादा प्राउडली फील करें कि यार क्या बना, यार मजा आया। सो थैंक यू सो मच सर, थैंक यू आपके लिए भी, आपने बहुत अच्छे से पूरा टीम को हैंडल किया था। सो थैंक यू। मेगा जिस तरीके से ये पूरे टीम के साथ में आप जुड़े, आपने जिस मैंने देखा आपको उस पूरे सेट पे आप अकेले रहते थे, लेकिन पूरे कैरेक्टर में रहते थे,
और उसका रिफ्लेक्शंस आपके परफॉर्मेंस में था, आपके पूरे विजुअल में मैंने देखा है। और मुझे अच्छा लगा कि एक ऐसे आर्टिस्ट हमारी टीम में है जिसने कैरेक्टर को जिया है। थैंक यू सो मच। स्पेशली मैं शिवानी के लिए बोलूँगा, शिवानी आज है नहीं, बट शिवानी के फिल्म ने अभी जस्ट 2 दिन पहले जो नेशनल अवार्ड्स का अनाउंसमेंट हुआ था, उसमें शिवानी की फिल्म है मालवी जिसने नेशनल अवार्ड लिया हुआ है। वो इस वक्त आ नहीं पाई है क्योंकि उसका कमिटमेंट था कुछ फिल्म्स का, तो वो शूट कर रही है, बट ऑलवेज हर चीज़ में हमारे साथ में फ़ोन में टच में है कि क्या हुआ, कैसा हुआ, क्या चल रहा है। सो थैंक यू शिवानी, जिसने भी एक्चुअली कैरेक्टर जिया है ना मेगा। सो यस, थैंक यू अर्जुन सर, थैंक यू सो मच, क्योंकि मुझे ऐसा लगता है कि जिस तरीके से आपने आपका प्रेजेंस स्क्रीन पे रखा है, वाह वाह, कड़क ऑफिसर। सो कड़क ही था ऑफिसर। सो थैंक यू। विराट हमारा एक और हीरो है जो जिसका विराट को कास्ट करने से पहले लाइक हमने उनकी एक फिल्म देखी थी केसरी, जो महेश मांजरेकर सर के साथ में उन्होंने परफॉर्म किया था। और मुझे ऐसा लगा था कि ये करेक्ट ही हमारा दूसरा हीरो होना चाहिए। और विराट को जब हम लोग मिले और विराट को सर मिले, सर भी इम्प्रेस हुए थे। सर तो शिवानी के साथ भी इम्प्रेस हुए थे। सो या तो यस, तो फिर विराट इस फिल्म में आए और अभी जो बना है वो आपके सामने है टीजर के द्वारा। हम आपको हाथ जोड़ के रिक्वेस्ट करेंगे कि बिना आपके ये फिल्म लोगों तक पहुंच नहीं सकती है, और ये हमारा एक अपना सपना है, हम प्रोड्यूसर्स का, हमारे टेक्नीशियंस का, कि ये करेक्ट पैन इंडिया फिल्म बने। उसके लिए हमारी शुरुआत यहाँ से है, कन्नड़ा लैंग्वेज से लेके कर्नाटका से हम इसको शुरू कर रहे हैं। सो आपके आशीर्वाद हमारे लिए जरूरी है। थैंक यू। ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ ಅಂಡ್ ಆಲ್ ಕನ್ನಡಿಗಸ್. ಸೊ ಫಸ್ಟ್ ನಾನು ಆಮೇಲೆ ಜಾಯ್ನ್ ಆಗಿದ್ದು, ಇವರು ಮೇನ್ ಪ್ರೊಡ್ಯೂಸರ್ಸ್, ಎಸ್ಪೆಷಲಿ ವಿಜಯ್ ಶೆಟ್ಟಿ. ನಾವು ಒಂದು ದೊಡ್ಡ ಪ್ರೊಡ್ಯೂಸರ್ ಆಗಿ ಮಾಡೋ ಒಂದು ಜವಾಬ್ದಾರಿ ಇದೆ ನಮ್ಮ ಕನ್ನಡ ಜನತೆಗೆ. ಸೊ ಅವರಿಗೆ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್, ವೆರಿ ನೈಸ್ ಮೂವಿ. ಆ್ಯಂಡ್ ಮೇಘಾ ಶೆಟ್ಟಿ, ಕವಿ ಶೆಟ್ಟಿ, ಅರ್ಜುನ್, ವಿರಾಟ್ ಮಡ್ಕೆ, ದೆನ್ ಅಶ್ವಿನಿ, ಸಡಗ ರಾಘವೇಂದ್ರ, ನಾಗಾರ್ಜುನ ಅವರೇ. ಸೊ ಫಾರ್ ಆಲ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ನಿಮ್ಮ ಟೀಮಲ್ಲಿ ಜಾಯಿನ್ ಮಾಡಿಸೋದಕ್ಕೆ. ಆ್ಯಂಡ್ ಇದು ಆ್ಯಕ್ಚುಲಿ ಕನ್ನಡ ಮತ್ತು ಮರಾಠಿ, ಅಂದರೆ ಕರ್ನಾಟಕ ಆ್ಯಂಡ್ ಮಹಾರಾಷ್ಟ್ರ ಬೀಗಿಸ್ತಾನ ಇದ್ದಂಗಿದೆ. ಸೊ ಬಿಕಾಸ್ ಇಟ್ಸ್ ಸಮಥಿಂಗ್ ಲೈಕ್, ಇದು ಕನ್ನಡ ಮತ್ತು ಮರಾಠಿ ಡೈರೆಕ್ಟ್ ರಿಲೀಸ್, ಆಮೇಲೆ ಡಬ್ ಟು ಆಲ್ ಅದರ್ ಲ್ಯಾಂಗ್ವೇಜಸ್. ಇಟ್ಸ್ ಅ ಪ್ಯಾನ್ ಇಂಡಿಯಾ ಮೂವಿ. ಮತ್ತು ಇನ್ನೊಂದಂದರೆ ಕವಿ ಶೆಟ್ಟಿ ಆ್ಯಕ್ಚುಲಿ ತುಂಬ ಕ್ಲೋಸ್ ನಮಗೆ. ಅವ್ರು ಯಾವಾಗ ಡಿಸ್ಕಸ್ ಮಾಡಿ, ಜಸ್ಟ್ ನಾಟ್ ಅ ಆ್ಯಕ್ಟರ್ ಆ್ಯಂಡ್ ಈಸ್ ನಾಟ್ ಜಸ್ಟ್ ಅ ಡೈರೆಕ್ಟರ್, ಈಸ್ ಅ ವಿಷನರಿ ಐ ಕ್ಯಾನ್ ಸೇ. ಸೊ ಅವ್ರು ಆ್ಯಕ್ಚುಲಿ ಹಿ ಹ್ಯಾಸ್ ಅ ಲಾಟ್ ಆಫ್ ಪ್ಲ್ಯಾನ್ಸ್. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ, ಈ ಯುವ ಪ್ರತಿಭೆ ಅನ್ಬೋದು. ಸೊ ಯಾಕಂದ್ರೆ ಇನ್ನೂ ಮ್ಯಾರೇಜ್ ಆಗಿಲ್ಲಲ್ಲ ಅದಕ್ಕೆ. ಸೊ ಓಕೆ, 2 years, ದಟ್ಸ್ ವಾಟ್ ಮೇಘಾ ಈಸ್ ಗಿವಿಂಗ್ ಎ ಹಿಂಟ್. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಟೀಮ್ಗೆ ಆ್ಯಂಡ್ ಮೂವಿಗೆ. ಐ ಥಿಂಕ್ ಟೀಸರ್ ವಂಡರ್ಫುಲ್ ಇದೆ. ಸೊ ಆಲ್ ಬಾಂಬೆ, ಎವ್ರಿವೇರ್ ಎಲ್ಲ ಟೀಮ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಯಾಕಂದ್ರೆ ಫಸ್ಟ್ ಲುಕ್ಕಲ್ಲಿ ಅನ್ನಿಸ್ತಿದ್ದು ಹಾಲಿವುಡ್ ಪೋಸ್ಟರ್ ಅಂತ. ಸೊ ಆ ಥರ ಇದೆ. ಸೊ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಈ ಮೂವಿಗೆ. हेलो, one more thing I just wanted to mention that कि लाइक ये कहानी स्टूडियो जो लोग हैं जिन्होंने जिस तरह से प्रेजेंट किया है पोस्टर्स, रियली रियली लाइक मैं उनको कितना थैंक बोलूँ उतना कम है। गिरी महेश जिन्होंने ये टीज़र कट किया है, काफ़ी कमाल का टीज़र उन्होंने कट किया है। सो गिरी महेश के लिए भी मैं थैंक यू बोलना चाहता हूँ। और एक और मेंशन करना चाहता हूँ, अश्विनी थैंक यू। तूने लाइक बिना कुछ समझे सोचे कुछ क्वेश्चंस किए हमारे साथ में ये फिल्म करने के लिए ओके बोला, हाँ बोला। और मैंने जैसे कहा था कि
मैंने फिल्म देखी है, अभी बाकी है थोड़ी सी लेकिन मैंने फिल्म देखी है. आपने जिस तरह से परफॉर्म किया है, सो कमाल परफॉर्म किया है. थैंक यू.